Today my message is Jesus said you are gods. ಯೋಹಾನ ಸುವಾರ್ತೆ 10ನೇ ಅಧ್ಯಾಯ 34ನೇ ವಚನದಲ್ಲಿ ಯೇಸು ಹೇಳಿದ್ದಾರೆ, ನೀವು ದೇವರಗಳು ಅಂತ ಹೇಳಿದ್ದಾರೆ. Amen. ಆಮೆನ್. To whom he said? ಯಾರಿಗೆ ಹೇಳಿದಾನೆ ಆತನು ನೀವು ದೇವರಗಳೆಂದು? Those who know the scriptures, for them he said you are gods. ಯಾರಿಗೆ ವಾಕ್ಯಗಳು ಗೊತ್ತಾಗಿರ್ತದೋ ಅವರಿಗೆ ಹೇಳಿದ್ದಾರೆ. Those who are born again, they are gods. ಯಾರು ತಿರುಗಿ ಜನ್ಮಿಸುತ್ತಾರೋ ಅವರು ದೇವರಗಳು ಅಂತ ಯೇಸು ವಾಕ್ಯದಲ್ಲಿ ಹೇಳ್ತಾ ಇದ್ದಾರೆ. Those who believed Jesus Christ is only God and confessed Jesus Christ is only Lord of their lives, for them Jesus said you are gods. ಯಾರು ಯೇಸು ಕ್ರಿಸ್ತನು ಒಬ್ಬನೇ ದೇವರು ಎಂದು ತಮ್ಮ ಜೀವನಗಳಿಗೆ ಒಡೆಯನೆಂದು ಅರಿಕೆ ಮಾಡಿ ಹಿಂಬಾಲಿಸ್ತಾರೋ ಅವರಿಗೆ ಹೇಳಿದ್ದಾನೆ, ಯೇಸು ಸ್ವಾಮಿ ನೀವು ದೇವರುಗಳು ಎಂದು. ಸಾಮ್ಯಲ್ ಪಾಸ್ಟರ್ ಬಹಳ ಪಾಪ ಮಾಡ್ತಾ ಇದ್ದಾನೆ, ಗಾಡ್ ಅಂತಂದು ಹೇಳ್ಬಿಟ್ಟಿದ್ದಾನೆ ನಮಗೆ. Samuel pastor is doing sin because he is saying to us we are only the gods. You all are gods. ವಾಕ್ಯ ಹೇಳುತ್ತದೆ ನೀವೆಲ್ಲರೂ ಕೂಡ ದೇವರಗಳು. Amen. Amen. Dog give birth to dog. ಯಾಕಂದ್ರೆ ನಾಯಿಗೆ ಒಂದು ನಾಯೇ ಹುಟ್ಟುತ್ತದೆ. Cat give birth to cat. ಒಂದು ಬೆಕ್ಕನ್ನು ಉಂಟು ಮಾಡುತ್ತದೆ, ಬೆಕ್ಕನ್ನು ಉತ್ಪನ್ನ ಮಾಡುತ್ತದೆ. God give birth to gods. ದೇವರು ದೇವರಗಳನ್ನು ಉತ್ಪನ್ನ ಮಾಡುತ್ತಾರೆ. Amen. Those who are born of God, they are gods. ಯಾರು ದೇವರಿಂದ ಹುಟ್ಟಿದಾರೋ ಅವರೆಲ್ಲರೂ ದೇವರುಗಳು. Hallelujah. Hallelujah. How many say I am born of God? ಎಷ್ಟು ಜನ ಹೇಳ್ತೀರಿ ನಾನು ದೇವರಿಂದ ಹುಟ್ಟಿದ್ದೇನೆಂದು? I tell you, you are gods. ನೀವು ದೇವರುಗಳು, ಚಿಕ್ಕ ದೇವರು, ದೊಡ್ಡ ದೇವರು. Amen. Hallelujah. When we are gods, I tell you, everything is provided to us. ನಾವು ದೇವರಗಳು ಅಂತ ಹೇಳ್ತಾ ಇರುವಾಗ ನಮಗಾಗಿ ಎಲ್ಲವೂ ಕೂಡ ಕೊಡಲ್ಪಟ್ಟಿದೆ. In everything we are successful. ಎಲ್ಲದರಲ್ಲಿ ಕೂಡ ನಾವು ಸಫಲತೆ ಹೊಂದಿದವರು. In everything we are rich, we are wealthy. ಎಲ್ಲದರಲ್ಲಿ ನಾವು ಐಶ್ವರ್ಯವಂತರು, ಸಮೃದ್ಧಿ ಉಳ್ಳವರು. Amen. 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 You say I am rich. ಎಷ್ಟು ಜನರು ಹೇಳ್ತೀರಿ ನಾನು ಐಶ್ವರ್ಯವಂತನೆಂದು? Because you are a God, I tell you, you are rich. ನೀನು ದೇವರು ಅಂತ ದೇವರು ಹೇಳುತ್ತಾ ಇದ್ದರಿಂದ ನೀನು ಐಶ್ವರ್ಯವಂತನು. ಅರೇ ನಾನು ದೇವರು ಅಂತ ಹೇಳ್ತೀವಿ, ಆದ್ರೆ ನಾನು ಬಡವ ಅಂತ ಹೇಳ್ಕೊಳ್ತೀವಿ. ದೇವರು ಅಂತ ಹೇಳ್ತೀವಿ, ಮತ್ತೆ ನಾನು ಪಾಸ್ಟರ್ಗೆ ಸಂತೋಷ ಪಡಿಸಕ್ಕೆ ನಾನು ದೇವರು ಅಂತ ಹೇಳ್ತೀವಿ, ಆದ್ರೆ ಆಮೇಲೆ ಬಡವರಿಗೆ ನಾನು ಏನು ಸ್ವಲ್ಪ ಯಾರಾದರೂ ಸ್ವಲ್ಪ ಸಹಾಯ ಮಾಡಿದ್ರೆ ಸಾಕು ಅಂತದೆ. ಓ ಐ ಆಮ್ ಪೂರ್ ಅಂತ ಹೇಳ್ತಾರೆ. Don't be like that. ಆ ರೀತಿಯಲ್ಲಿ ಇರಬಾರ್ದು. Many may say that I am not rich. ಅನೇಕರು ಹೇಳ್ತಾರೆ ನಾನು ಐಶ್ವರ್ಯವಂತನಲ್ಲ ಎಂದು. Even I am not poor also. ನಾನು ಬಡವನು ಕೂಡ ಅಲ್ಲ ಅಂತ ಹೇಳ್ತಾರೆ. ಅರೇ ಈ ಕಡೆ ಬಡವ ಇಲ್ಲ, ಈ ಕಡೆ ಐಶ್ವರ್ಯವಂತನ, ಎಲ್ಲಿದೆ ನೀನು? ಇಲ್ಲಿ ಇನ್ ವಿಚ್ ಗ್ರೂಪ್ ಯು ಆರ್? ಮಧ್ಯದಲ್ಲಿದ್ದೀನ್ರಿ. ಅದು ಮಧ್ಯದಲ್ಲಿ ವಾಕ್ಯ ಹೇಳೋದಿಲ್ಲ, ಮಧ್ಯದಲ್ಲಿ ಇರುವಂತವ್ರ ಬಗ್ಗೆನೇ ಅಸಲು ವಾಕ್ಯ ಹೇಳೋದಿಲ್ಲ. ವಾಕ್ಯದಲ್ಲಿ ಮಧ್ಯಸ್ಥ ಸ್ಥಿತಿಯಲ್ಲಿದ್ದವ್ರ ಬಗ್ಗೆ ಏನು ಹೇಳ್ತಾ ಇಲ್ಲ. ಇದ್ರೆ ಬಡವನಾಗನ ಇರಬೇಕು, ಇಲ್ಲದ್ರೆ ಐಶ್ವರ್ಯವಂತನಾಗನ ಇರಬೇಕು. ಹಲ್ಲೆಲೂಯಾ. ನೀನಿದ್ರೆ ಬಡವನಾಗಿರ್ಬೇಕು, ಇಲ್ಲದಿದ್ರೆ ಐಶ್ವರ್ಯವಂತನಾಗಿರ್ಬೇಕು. ಸ್ವಲ್ಪ ಐಶ್ವರ್ಯವಂತನು, ಸ್ವಲ್ಪ ಐಶ್ವರ್ಯವಂತನ್ರಿ. ಸ್ವಲ್ಪ ಬಡವನು ಅಲ್ಲ, ಆದ್ರೆ ಸ್ವಲ್ಪ ಐಶ್ವರ್ಯವಂತನು. Where are you today? ಎಲ್ಲಿ ಯಾವ ಮಟ್ಟದಲ್ಲಿ ಸ್ಥಾನದಲ್ಲಿದೆ? I tell you, many don't have boldness to say that you are rich. ಅನೇಕರಿಗೆ ನಾನು ಐಶ್ವರ್ಯವಂತನು, ಧನಿಕನು ಅಂತ ಹೇಳುವುದಕ್ಕೆ ಧೈರ್ಯವಿಲ್ಲ. When you are born of God, how can you don't have a boldness to say that I am rich? ನಿನಗೆ ದೇವರು ಕೊಟ್ಟಿರುವಾಗ ಆ ಧೈರ್ಯವಿಲ್ಲ ಅಂದ್ರೆ ಹೆಂಗ? ನಾನು ಐಶ್ವರ್ಯವಂತನಂತ ಹೇಳುವಂತ ಧೈರ್ಯವಿಲ್ಲ ಅಂದ್ರೆ ಹೇಗೆ? Because you think rich people are like this, that's what you are saying that I am not rich. ನೀನೆ ಮನಸ್ಸಿನಲ್ಲಿ ಆಲೋಚನೆ ಹೆಂಗಂದ್ರೆ ಐಶ್ವರ್ಯವಂತರಂದ್ರೆ ಹಿಂಗಿರ್ತಾರೆ, ನಾನು ಹಂಗಿಲ್ಲಲ್ಲ, ಅದಕ್ಕಾಗಿ ನಾನು ಐಶ್ವರ್ಯವಂತನಲ್ಲ ಅನ್ಕೊಂತಿ. ನಾಟ್ ಲೈಕ್ ದಟ್. ಆ ರೀತಿಯಲ್ಲ. 40 ಎಕರೆ ಭೂಮಿ ಇರಬೇಕು, ಒಂದು 10 ಫ್ಲಾಟ್ಸ್ ಇರಬೇಕು, 10 ಮನೆಗಳಿರಬೇಕು, ಇಲ್ಲಿದ್ರೆ 1-2 ಪೆಟ್ರೋಲ್ ಬಂಕ್ ಇರಬೇಕು, ಇಲ್ಲಿದ್ರೆ ಬೇರೆ ಬೇರೆ ಯಾವುದು, ಹಿಂಗಿದ್ರೆ ನಾನು ಐಶ್ವರ್ಯವಂತನು ಅಂತ ನೀನು ಯೋಚನೆ ಮಾಡ್ತಾ ಇದೀಯಾ. ಅದು ಸತ್ಯವೇದ ಹೇಳುತ್ತಾ ಇಲ್ಲ. ಏನೋ ಎಷ್ಟೆಷ್ಟೋ ಒಂದು ಸಂಪತ್ತು ಪ್ರಾಪರ್ಟಿ ಇದೆ, ಅದರಿಂದ ನೀನು ಐಶ್ವರ್ಯವಂತನಂತ ವಾಕ್ಯ ಹೇಳ್ತಾ ಇಲ್ಲ. ಅವೆಲ್ಲ ಇದ್ದವರು ಕೂಡ ಬಡವನಾಗಿ ಕಾಣಿಸ್ತಾರೆ. ಹೋಗಿ ಅವ್ರ ಮನೆಯೊಳಗೆ ನೋಡು. ಅಷ್ಟಿಷ್ಟಿದ್ರೆ ಕೂಡ ಮನೆಯಲ್ಲಿ ಹೋಗಿ ನೋಡು, ಅವರು ಬಡವರಾಗಿ. ಬೇರೆಯವರೇನೋ ಅವ್ರಿಗೆ ಸೌಕಾರ ಅಂತ ಕರಿತಾ ಇದ್ದಾರೆ. ಅವ್ರ ಮನೆಯಲ್ಲಿ ಅವರನ್ನು ನೋಡು, ಅವರು ಧರಿಸಿಕೊಳ್ಳುವಂಥ ವಿಷಯಗಳು ಯಾವುದಾದ್ರೂ ಕೂಡ, ತಿನ್ನುವಂಥ ಊಟ ಆಗಿರೂ ಕೂಡ, ಅವರು ಜೀವಿಸುವಂಥ ಜೀವನ ಬಡತನ ಜೀವನೇ ಅದು. ಅವರು ಹೊರಗಡೆನೋ ಶಾವುಕಾರ ಅಂತ ಹೇಳ್ತಾ ಇರ್ತಾರೆ ಅವರಿಗೆ ಎಲ್ಲರೂ, ಆದರೆ ಒಳಗಡೆ ಅವರ ಮನೆಯಲ್ಲಿ ಹೋಗಿರುವಾಗ ನೋಡುವಾಗ ಆ ಸ್ಥಿತಿ ಅದು ಬಡತನವನ್ನೇ ತೋರಿಸ್ತದೆ. You are thinking that I am not like those people, that's what I am not rich. ನೀನು ಅನ್ಕೊಂತಾ ಇದೆ ನಾನು ಅಂತ ಜನರ ಹಾಗೆ ನನಗೆ ಏನಿಲ್ಲಲ್ಲ, ಅದಕ್ಕಾಗಿ ನಾನು ಐಶ್ವರ್ಯವಂತನಲ್ಲ ಎಂದು. Because you are not understanding how rich you are. ನೀನು ಎಷ್ಟು ಐಶ್ವರ್ಯವಂತನೋ ವಾಕ್ಯ ಪ್ರಕಾರವಾಗಿ ನಿನಗೆ ಅರ್ಥವಾಗುತ್ತಾ ಇಲ್ಲ. Hallelujah. Hallelujah.
If you are rich, I tell you, ನೀವು ಐಶ್ವರ್ಯವಂತನಾಗಿದ್ರೆ you shouldn't have lack. ನಿನಗೆ ಕೊರತೆ ಇರುವುದಿಲ್ಲ. Amen. ಆಮೆನ್. Bible says, ಸತ್ಯವೇದ ಹೇಳುತ್ತದೆ, Psalmist said, Lord is my shepherd, I shall not want. ಕೀರ್ತನಕಾರನು ಹೇಳಿದಾನೆ, ಯೆಹೋವನು ನನ್ನ ಕುರುಬನು, ನನಗೆ ಕೊರತೆ ಇಲ್ಲ. Amen. Amen. If you don't have any lack, you are rich. ನಿನಗೆ ಯಾವುದು ಕೊರತೆ ಇಲ್ಲ ಅಂದ್ರೆ ನೀನು ಐಶ್ವರ್ಯವಂತನು. Amen. ಆಮೆನ್. Not only that, if you take loans, you are not rich. ನೀನು ಬರೇ ಲೋನ್ ತೆಗೆದುಕೊಳ್ತಾ ಇದ್ರೆ ನೀನು ಐಶ್ವರ್ಯವಂತನಲ್ಲ. ತಗೊಳ್ಳೋದು ಕೊಡೋದು ತಗೊಳ್ಳೋದು ಕೊಡೋದು ತಗೊಳ್ಳೋದು ಕೊಡೋದು, ದಟ್ ಈಸ್ ನಾಟ್ ರಿಚ್. ನೀನು ತಗೊಂಡೋದು ಕೊಡೋದು ಅದು ಐಶ್ವರ್ಯವಂತನಲ್ಲ. Hallelujah. Hallelujah. Long back, God revealed me. I stopped that. ಬಹಳ ವರ್ಷಗಳ ಹಿಂದೆ ಸಭಾಪಾಲಕರು ದೇವರು ಇದನ್ನು ಪ್ರಕಟಣೆಯಾಗಿ ಕೊಟ್ಟಿರುವಾಗ ಬಹಳಷ್ಟು ವರ್ಷಗಳಿಂದ ನೀನು ಲೋನ್ ತಗೋಬಾರದು ದೇವರು ಹೇಳ್ದ. ದೇವರು ಹೇಳಿದ್ದಾರೆ ಯಾವುದೇ ಲೋನ್ ತೆಗೆದುಕೋಬೇಡ ಅಂತ ಹೇಳಿದಾಗ, From that day to even today, I am not taking any loans. ಆವಾಗದಿಂದ ಇವಾಗವರೆಗೆ ಏನು ತೆಗೆದುಕೊಂಡಿಲ್ಲ. Rich people cannot take loans. ಐಶ್ವರ್ಯವಂತರು ಆ ಒಂದು ಲೋನ್ಗಳು ತೆಗೆದುಕೊಳ್ಳುವುದಿಲ್ಲ. That shows you are rich. You don't count your money. ನಿನ್ನ ಹಣವನ್ನು ನೀನು ಲೆಕ್ಕ ಮಾಡುವುದಿಲ್ಲ, ಅದು ನಿನ್ನನ್ನು ಐಶ್ವರ್ಯವಂತನಂತ ತೋರಿಸ್ತದೆ. Hallelujah. Hallelujah. You must know through the word of God how rich you are. ದೇವರ ವಾಕ್ಯದಿಂದ ನೀನು ಎಷ್ಟು ಧನಿಕನೋ ಐಶ್ವರ್ಯವಂತನೋ ಎಂದು ತಿಳ್ಕೊಳ್ಳಬೇಕು. I tell you, you are controlled by physical. That's what you are saying. I am not rich. ನೀನು ಏನ್ ಮಾಡ್ತಾ ಅಂದ್ರೆ ಭೌತಿಕವಾಗಿ ಶಾರೀರಿಕವಾಗಿ ಹತೋಟಿಯಲ್ಲಿ ನಿನ್ನ ಮನಸ್ಸು ಇದ್ದುಕೊಂಡು ನೀನು ಅಂಗ ಯೋಚನೆ ಮಾಡ್ತಾ ಇದ್ದೀ. Man is poor in his mind, man is rich in his mind. ಮನುಷ್ಯನು ಮನಸ್ಸಿನಲ್ಲಿ ಐಶ್ವರ್ಯವಂತನಾಗಿರ್ಬೋದು, ತನ್ನ ಮನಸ್ಸಿನ ಆಲೋಚನೆಗಳಿಂದ ಬಡವನಾಗಿರ್ಬೋದು. Hallelujah. Hallelujah. ನಿನ್ನ ಆಲೋಚನೆಗಳು ನೀನು ಬಡವನಾಗಿ ಹೇಳ್ತಾ ಇದ್ರೆ ನೀನು ಬಡವನೇ. ನಿನ್ನ ಆಲೋಚನೆಗಳು ರೊಕ್ಕಕ್ಕೆ ಸಂಬಂಧ ಇಲ್ಲ, ಅದು ದುಡ್ಡುಗೆ ಸಂಬಂಧ ಇಲ್ಲದೆ. ನಿನ್ನ ಆಲೋಚನೆಗಳು ನೀನು ಐಶ್ವರ್ಯವಂತನಾಗಿ ಹೇಳಿದ್ರೆ ನೀನು ಐಶ್ವರ್ಯವಂತನೇ. ನಿನ್ನ ಆಲೋಚನೆಗಳಲ್ಲಿ ನೀನು ಐಶ್ವರ್ಯವಂತನಂತ ಯೋಚಿಸ್ತಾ ಇದ್ರೆ ಐಶ್ವರ್ಯವಂತನೇ. Hallelujah. Hallelujah. So that's depend upon your thinking. ನಿನ್ನ ಯೋಚನದ ಮೇರೆಗೆ ಆಧಾರ ಪಟ್ಟಿದೆ. Depend upon your behavior ನಿನ್ನ towards ಪ್ರವರ್ತನೆ, money. ಹಣದ ಕುರಿತು ನಿನ್ನ ಒಂದು ಪ್ರವರ್ತನ ಬಗ್ಗೆ ಹೇಳುತ್ತದೆ ಇದು ವಿಷಯ. Hallelujah. Some people, they have a lot of money but they don't eat properly. ಅನೇಕರಿಗೆ ಕೆಲವರಿಗೆ ಬಹಳಷ್ಟು ಹಣವಿರುತ್ತದೆ ಆದ್ರೆ ಕೂಡ ಸರಿಯಾಗಿ ತಿನ್ನುವುದಿಲ್ಲ. ಇನ್ನು They don't clothe properly. ಅವ್ರು ಸರಿಯಾಗಿ ಕೂಡ ಬಟ್ಟೆಗಳು ಹಾಕೋದಿಲ್ಲ. They don't enjoy what riches God has given. ದೇವರು ಕೊಟ್ಟಿರುವಂತ ಹಣವನ್ನು ಐಶ್ವರ್ಯವನ್ನು ಅವರು ಆನಂದಿಸುವುದಿಲ್ಲ. How can they will be rich? ಹೇಗೆ ಅವರನ್ನು ಐಶ್ವರ್ಯವಂತರಂತ ಹೇಳ್ತಾರೆ? God has given to enjoy life. ದೇವರು ಆನಂದವಾಗಿ ಜೀವಿಸುವುದಕ್ಕೆ ತನ್ನ ಜೀವನ ಕೊಟ್ಟಿದ್ದಾರೆ. ಪಾಸ್ಟರ್ ಹೇಳಿದಾನೆ ಎಂಜಾಯ್ ಮಾಡ್ಬೇಕಂತ ಹೇಳಿ ಸಾಲ ಮಾಡಕ್ ಹೋಗ್ಬೇಡ. ದೇವರು ಪಾಸ್ಟರ್ ಹೇಳಿದ್ದಾರೆ ಎಂಜಾಯ್ ಮಾಡಂತಾರ ಅಂತ ಹೇಳಿ ಹೋಗಿ ಸಾಲ ಮಾಡಬಾರ್ದು. ಡೋಂಟ್. We have to enjoy life but don't go for take loans. ಮತ್ತೆ ಹಣ ತೆಗೆದುಕೊಳ್ಳುವುದು ಲೋನ್ಸ್ ಅಂತ ಮಾಡಬಾರ್ದು. ಅವ್ರ ಹತ್ರ ₹1,000 ಇಸ್ಕೊಂಡು ಹೋಗಿ ಮಾಂಸ ತೆಗೆದುಕೊಂಡು ಚಿಕನ್ ತೆಗೆದುಕೊಂಡು ಎಲ್ಲ ತಿಂದು ಮತ್ತೆ ಆ ₹1,000 ಕಟ್ಟಬೇಕಾದ್ರೆ ಇಲ್ಲ ರೀ ರೊಕ್ಕ ಅಂತ ಹೇಳ್ಕೋಬೇಡ. Hallelujah. Hallelujah. You must be rich in your mind. What you have in that only you must be sufficient. ನಿನಗೆ ಏನಿದೋ ಅದರಲ್ಲೇ ಸಂತೃಪ್ತನಾಗಿ ಐಶ್ವರ್ಯ ಆಲೋಚನೆಗಳಿಂದ ನೀನು ಜೀವಿಸಬಹುದು. God's people must understand the reality of the truth. ದೇವರ ಜನರು ಸತ್ಯಾರ್ಥದ ವಿಷಯಗಳ ಬಗ್ಗೆ ತಿಳಿದುಕೊಂಡಿರಬೇಕು. So that they walk in the light of God's truth. ಆವಾಗ ಅವರು ವಾಕ್ಯವೆಂಬ ಬೆಳಕಿನಲ್ಲಿ ನಡೆಯುವುದಕ್ಕೆ ಆಗುತ್ತದೆ. ಸತ್ಯವೆಂಬ ಬೆಳಕಿನಲ್ಲಿ ವಾಕ್ಯದಲ್ಲಿ ನಡೆಯುವುದಕ್ಕೆ ಆಗುತ್ತದೆ. I tell you, many believers not learn how to live in the word of God. ಅನೇಕ ವಿಶ್ವಾಸಿಗಳಿಗೆ ದೇವರ ವಾಕ್ಯದಲ್ಲಿ ಹೇಗೆ ಜೀವಿಸಿ ನಡೆಯಬೇಕು ಗೊತ್ತಿಲ್ಲ. That's what they are saying, that I am not rich. ಅದಕ್ಕಾಗಿ ಅವರು ಹೇಳ್ತಾರೆ ನಾನು ಐಶ್ವರ್ಯವಂತನಲ್ಲ ಎಂದು. Genesis 26 chapter 2nd verse. ಆದಿಕಾಂಡ 26:2 ಹೇಳುತ್ತದೆ, In Isaac time there was a famine. ಆ ಇಸಾಕನ ಸಮಯದಲ್ಲಿ ಬರಕಾಲ ಬಂತು. Everybody suffering. ಎಲ್ಲರೂ ಕಷ್ಟಪಡ್ತಾ ಇದ್ದಾರೆ. Even in Abraham time also there was famine. ಅಬ್ರಹಾಮನ ಸಮಯದಲ್ಲಿ ಕೂಡ, ಅಬ್ರಹಾಮನ ಕಾಲ ಸಮಯದಲ್ಲಿ ಕೂಡ ಆ ಒಂದು ಬರಕಾಲ ಬಂತು. The same what Abraham faced, the same thing his son also faced. ಅಬ್ರಹಾಮನು ಏದು ಎದುರಿಸಿದನೋ ಸಮಸ್ಯೆ ಅದೇ ಈ ಸಮಸ್ಯೆ ಮತ್ತೆ ಇಸಾಕನ ಕಾಲದಲ್ಲಿ ಬಂತು. At the time of Abraham's famine time,
he went to Egypt. ಅಬ್ರಹಾಮನ ಸಮಯದಲ್ಲಿ ಆತನು ಬರಗಾಲ ಬಂದಿರುವಾಗ ತನ್ನನ್ನು ತಾನು ಕಾಪಾಡಿಕೊಳ್ಳುವುದಕ್ಕಾಗಿ ಐಗುಪ್ತಕ್ಕೆ ಪ್ರಯಾಣವಾಗಿ ಹೋದನು. ಸೊ ಆಮೇಲೆ ತನ್ನ ಮಗ ಚಿಕ್ಕ ಮಗು ಇರುವಾಗ ಹೇಳ್ಕೊಂತ ಹೋಗಿದ್ದಾನೆ, ಅಲ್ಲಿ ಬಹಳ ಬರ ಇತ್ತಲ್ಲಪ್ಪ, ಅದಕ್ಕಾಗಿ ನಾನು ಐಗುಪ್ತ ದೇಶಕ್ಕೆ ಹೋಗಿ ಬಂದಿದ್ದೆ ಆ ಸಮಯದಲ್ಲಿ ಅಂತಂದೇಳಿ ಮಗನಿಗೆ ಎಷ್ಟೋ ಸತಿ ಕಥೆಗಳು ಹೇಳ್ಬಿಟ್ಟಿದ್ದಾನೆ. ಆತನು ತನ್ನ ಮಗನಾಗಿರುವಂಥ ಇಸ್ಸಾಕನಿಗೆ ಎಷ್ಟೋ ಹೇಳಿರ್ಬೋದು, ತನ್ನ ಚಿಕ್ಕವನಿದ್ದಾಗ ಅಲ್ಲಿ ಬರವಿತ್ತಲ್ಲ, ಅದಕ್ಕಾಗಿ ನಾವು ವಿದೇಶಕ್ಕೆ ಬಂದಿದ್ದೇವೆ, ಮತ್ತೆ ಹೋಗ್ತೇವೆ, ಇವೆಲ್ಲ ವಿಷಯಗಳು. ಸೊ ಇಟ್ ಆಲ್ಸೋ ವೆನ್ ಫ್ಯಾಮಿನ್ ಕಮ್ಸ್ ಹಿ ವಾಂಟೆಡ್ ಟು ಗೋ ಟು ಈಜಿಪ್ಟ್. ಅದಕ್ಕಾಗಿ ಮತ್ತೆ ಇಸ್ಸಾಕನ ಸಮಯದಲ್ಲಿ ಕೂಡ ಮತ್ತೆ ಬರಕಾಲ ಬಂದಿದ್ದಾಗ ಅರೆ ಅಪ್ಪ ಹೋಗಿದಂಗ ನಾನು ಐಗುಪ್ತಕ್ಕೆ ಹೋಗ್ಬೇಕು ಅಂತ ಯೋಚನೆ ಮಾಡಿದ್ದಾನೆ. ಡೋಂಟ್ ಡೂ ದಟ್. ಅದನ್ನು ಮಾಡಬೇಡ. This what God said in Genesis 26 chapter 2nd verse. 26 ಆದಿಕಾಂಡ 26 2ನೇ ವಚನದಲ್ಲಿ ಅದೇ ದೇವರು ಹೇಳ್ತಾ ಇದ್ದಾರೆ, go not down to Egypt. ಐಗುಪ್ತಕ್ಕೆ ನೀನು ಹೋಗಬೇಡ. Amen. Amen. Here only sow the seed. ಇಲ್ಲೇ ನೀನು ಬೀಜವನ್ನು ಬಿತ್ತು. Don't see the circumstance. ಪರಿಸ್ಥಿತಿಗಳನ್ನು ನೀನು ನೋಡಬೇಡ. Everybody may go through the famine, but you don't go through famine here. ಅನೇಕರಿಗೆ ಇದು ಬರಕಾಲದಿಂದ ಅವರು ಈ ಸ್ಥಳದಲ್ಲಿ ಹೋಗಬಹುದು, ಆದರೆ ನೀನು ಬರದಿಂದ ಹೋಗೋದು ಬೇಕಾಗಿಲ್ಲ. Your set of rules is different. ನಿನಗಿರುವಂತ ದೇವರು ಕೊಟ್ಟಿರುವಂತ ನಿಯಮಗಳು ಬೇರೆ, ಆತ್ಮೀಯ ನಿಯಮಗಳು. Amen. Amen. He said, go not to Egypt, stay here and sow the seed here only. ದೇವರು ಹೇಳಿದ್ದಾರೆ ಇಸ್ಸಾಕನಿಗೆ, ನೀನು ಐಗುಪ್ತಕ್ಕೆ ಹೋಗಬೇಡ, ಇಲ್ಲೇ ಬೀಜವನ್ನು ಬಿತ್ತು. ಆಮೇನ್. ಆಮೇನ್. ಅದರ ಅರ್ಥ ಏನಂದ್ರೆ ಎಲ್ಲಿಗೂ ಹೋಗಬೇಡ, ಇಲ್ಲೇ ಕೆಲಸ ಮಾಡು. ಅದರ ಅರ್ಥ ಏನಂದ್ರೆ ಡೋಂಟ್ ಗೋ ಟು ಎನಿವೇರ್, where God placed there only work. ದೇವರು ಎಲ್ಲಿ ಇಟ್ಟಿದ್ದಾನೋ ಅಲ್ಲೇ ನೀನು ಕೆಲಸ ಮಾಡಿಕೊ, ಅಲ್ಲೇ ನೀನು ಅಭಿವೃದ್ಧಿ ಹೊಂದುತ್ತಿ, ಅಲ್ಲೇ ಆ ಜಾಗದಲ್ಲಿ ನೀನು ಅಭಿವೃದ್ಧಿ ಹೊಂದುತ್ತಿ. Because he listened God's word, Bible says he received 100-fold in that place. ದೇವರ ವಾಕ್ಯ ಹೇಳುತ್ತದೆ, ಆತನು ದೇವರ ಮಾತನ್ನು ಕೇಳಿದ್ರಿಂದ 100ಕ್ಕೆ 100% ಆತನು ಲಾಭವನ್ನು ಪಡೆದುಕೊಂಡಿದ್ದಾನೆ. ಆಮೆನ್. ಆಮೆನ್. Hallelujah. Hallelujah. Bible says he prospered 100-fold. ಸತ್ಯವೇದ ಹೇಳುತ್ತದೆ ಆತನು 100% ವೃದ್ಧಿ ಹೊಂದಿದ್ದಾನೆ. He became very rich on that place. ಆತನ ಆ ಸ್ಥಳದಲ್ಲಿ ಬಹಳಷ್ಟು ಐಶ್ವರ್ಯವಂತನಾದನು, ಶ್ರೀಮಂತನಾದನು. Because he listened God. ಯಾಕಂದ್ರೆ ಆತನು ದೇವರ ಮಾತನ್ನು ಕೇಳಿದ್ದಾನೆ. He sowed the seed there only. ಅಲ್ಲೇ ಬೀಜವನ್ನು ಬಿತ್ತಿದ್ದಾನೆ. ಆಮೆನ್. ಆಮೆನ್. ಅರೆ ಒಣಗಿ ಹೋಗಿರುವಂತ ಭೂಮಿಯಲ್ಲಿ ಬೀಜ ಬಿತ್ತಿದ್ರೆ ಏನು ಬರ್ತದೆ ಹೇಳು? It is dry place. What will happen when they sow the seed? He listened God. ಆದರೆ ಆತನು ದೇವರ ಮಾತನ್ನು ಕೇಳಿದನು. Amen. Amen. 16th verse said, 16ನೇ ವಚನ ಹೇಳುತ್ತದೆ, Abimelech said to Isaac, ಅಬಿಮೆಲೆಕ್ ರಾಜನು ಇಸಾಕನ ಕೇಳಿದನು, he was become very rich. He said that go among us. ನೀವು ಬಹಳಷ್ಟು ಐಶ್ವರ್ಯವಂತನಾಗ್ಬಿಟ್ಟಿದಿ, ನಮಕ್ಕಿಂತ ನಮ್ಮ ಮಧ್ಯದಿಂದ ಹೊರಗೆ ಹೋಗು ಅಂತ Thou art mightier than we. ನಮಕ್ಕಿಂತ ನೀನು ಬಹಳಷ್ಟು ದೊಡ್ಡವನಾಗ್ಬಿಟ್ಟಿದಿ. ಅರೆ ಅಭಿಮೇಲಕ ರಾಜನು ಇಸಾಕ್ ಹೇಳ್ತಾ ಇದ್ದಾನೆ, ನನಗಿಂತ ಬಲವಂತನಪ್ಪ, ನನಗಿಂತ ಐಶ್ವರ್ಯವಂತ, ನಮ್ಮಿಂದ ದೂರ ಹೋಗು ಸ್ವಲ್ಪ. ರಾಜನೇ ಹೇಳ್ತಾ ಇದ್ದಾನೆ, ಆ ಸ್ಥಳದಲ್ಲಿ ಅಭಿಮೇಲೆಕನ ಹೇಳ್ತಾ ಇದ್ದಾನೆ, ನನಗಿಂತ ನೀನು ಬಹಳಷ್ಟು ವೃದ್ಧಿ ಹೊಂದಿದೆ, ಬಲ ಹೊಂದಿದೆ, ನೀನು ನಮ್ಮನ್ನು ಬಿಟ್ಟು ಸ್ವಲ್ಪ ದೂರಕ್ಕೆ ಹೋಗು, ಇಲ್ಲಿ ಬೇಡ. I tell you, when you live in the word of God, it will work. ನೀನು ದೇವರ ವಾಕ್ಯದಲ್ಲಿ ಜೀವಿಸುವಾಗ ಅದು ಕಾರ್ಯ ಮಾಡುತ್ತದೆ, ವಾಕ್ಯವು ಕಾರ್ಯ ಮಾಡುತ್ತದೆ. No problem what work you are doing, what tell the skills you have, but I tell you, you are blessed person, you will be prospered. ನೀನು ದೇವರ ವಾಕ್ಯ ಪ್ರಕಾರವಾಗಿ ಹೋಗುತ್ತಾ ಜೀವಿಸ್ತಾ ಇರುವಾಗ ನಿನ್ನ ತಲಾಂತುಗಳು ಎಷ್ಟೋ ಆಗಿರ್ಬೋದು, ನಿನ್ನ ಕೆಲಸ ಏನೋ ಕಡಿಮೆ ಆಗಿರ್ಬೋದು, ಏನಾಗಿರ್ಬೋದು, ಆದರೆ ವಾಕ್ಯ ಹೇಳುತ್ತದೆ ನೀನು ಅದರಲ್ಲಿ ವಾಕ್ಯದಿಂದ ಹೋಗ್ತಾ ಇರುವಾಗ ನಿನ್ನನ್ನು ದೇವರಲ್ಲಿ ಆಸ್ವಾದಿಸ್ತಾನೆ. When you live in the word of God, ದೇವರ ವಾಕ್ಯದಲ್ಲಿ ನೀನು ಜೀವಿಸುವಾಗ suddenly you come into the place where all things are possible. ಅಕಸ್ಮಾತ್ ಆಗಿ ನಿನಗೆ ಅರಿವು ಬರುತ್ತದೆ, ಎಲ್ಲಾ ವಿಷಯಗಳು ನನಗೆ ಸಾಧ್ಯ ಎಂದು. Suddenly you come into the place that you are successful. ಅಕಸ್ಮಾತ್ ಆಗಿ ನಿನಗೆ ಒಂದು ಸಮಯ ಬರುತ್ತದೆ, ಎಲ್ಲ ನಾನು ಸಫಲತೆ ಹೊಂದಿರುವಂತ ವ್ಯಕ್ತಿ ಎಂದು. Amen. Amen. How many experience that? ಎಷ್ಟು ಜನರು ಇದನ್ನು ಅನುಭವಿಸಿದ್ದಾರೆ? Amen. Amen. I tell you, when you are going and living according to the word of God, suddenly I tell you, you will see that you are mightier than others. ನೀನು ದೇವರ ವಾಕ್ಯ ಪ್ರಕಾರವಾಗಿ ಹಂಗೆ ಮಾಡ್ಕೊಂತ ಹೋಗುತ್ತಾ ಇರುವಾಗ ನೀನು ಸಡನ್ ಆಗಿ ಗಮನಿಸ್ತೀಯ, ಇತರಕ್ಕಿಂತ ನೀನು ಬಲಾಢ್ಯನೆಂದು, ಇತರಕ್ಕಿಂತ ನೀನು ದೊಡ್ಡವರೆಂದು. 19th verse said, 19ನೇ ವಚನ ಹೇಳುತ್ತದೆ, Isaac's servants digged well, found water. Actually no water, famine there. But where Isaac's servants digged the well, there found the water. ಆ ಸ್ಥಳದಲ್ಲಿ ಈಗ ಇಸಾಕನು ಹೋಗುತ್ತಾ ಇದ್ದನು. ಇಸಾಕನು ಎಲ್ಲೆಲ್ಲಿ ಹೋಗಿ ಬಾವಿಗಳನ್ನೆಲ್ಲ ತೋಡಿದನು, ನೀರಿಲ್ಲ ಅಲ್ಲಿ ಬರಕಾಲ. ಆದರೆ ಎಲ್ಲಿ ಇಸಾಕನ
ಸೇವಕರು ಹೋಗಿ ಬಾವಿ ತೋಡ್ತಾರೋ ಅಲ್ಲಿ ನೀರು ಉತ್ಪನ್ನವಾಗ್ತಾ ಇದೆ. Palestinians came there and said, oh, this is our well, you go other side. ಅವರು ಅಂತಾರೆ ಪಾಲಸ್ತೀನ ಜನರು ಬಂದು ಇದು ನಮ್ಮದು, ಈ ಬಾವಿ ನಮ್ಮದು ಅಂತ ಹೇಳಿ ತೆಗೆದುಕೊಂಡು ಇನ್ನೊಂದು ಬಾವಿ ಬಾವಿ ಕೊಟ್ಟು ಬಿಟ್ಟಿದ್ದಾರೆ ಇನ್ನೊಂದು ಜಾಗದಲ್ಲಿ. ವಾಟರ್ ಅಲ್ಲಿ ಕೂಡ ನೀರು. ಜಗಳ ಯಾಕಂತ ಅಲ್ಲಿ ಬಿಟ್ಟು ಮತ್ತೆ ಇನ್ನೊಂದು ಕಡೆ ಹೋಗಿ ತೋಡಿದಾನೆ. ಅಲ್ಲಿ ಬಂದಿದ್ದಾರೆ ಮತ್ತೆ ಅಲ್ಲಿ ಇದು ನಮ್ದು, ಇದು ಮತ್ತೆ ಅಲ್ಲಿ ಕೂಡ ದೇವರ ನೀರನ್ನು ಉತ್ಪನ್ನ ಮಾಡಿದಾನೆ. ಮತ್ತೆ ಅಲ್ಲಿಗೆ ಬಂದಾರ ಅವರು, ಇದು ನಮ್ದು ಎಂದು. Again he went to other place and dig the well full of water. ಆತನು ಎಲ್ಲೆಲ್ಲಿ ಹೋಗಿ ಬಾವಿಯನ್ನು ತೋಡ್ತಾ ಇದ್ದನೋ ಅಲ್ಲೆಲ್ಲ ಕೂಡ ನೀರು ಸಮೃದ್ಧಿಯಾಗಿ ಬಂತು. ನೆಲ ಡಿಫ್ರೆಂಟ್ ಅಲ್ಲ, ನೆಲಕ್ಕೆ ಸಂಬಂಧ ಇಲ್ಲ ನಮಗೆ, ನಮ್ಮಲ್ಲಿದೆ ಬ್ಲೆಸ್ಸಿಂಗ್ಸ್. ಆಮೆನ್. ಯಾವ ನೆಲ ಅನ್ನುವಂಥದ್ದಲ್ಲ, ಆಶೀರ್ವಾದವು ನಮ್ಮಲ್ಲಿದೆ. ನಮ್ದು ಹಂಗಲ್ಲ, ನಮ್ಮ ಬ್ಲೆಸ್ಸಿಂಗ್ಸ್ ಎಲ್ಲಿ ಹಾಕಿದ್ರೆ ಅಲ್ಲಿ ನೀರೇ ನಮ್ದು. ಆ ರೀತಿಯಲ್ಲ ಪ್ರಾರ್ಥನೆ ಮಾಡಿ ಎಲ್ಲಿ ನಾವು ಇದು 60-40 ಫ್ಲಾಟ್, ಇದು 60 ಈ ಚರ್ಚ್ ಬಿಲ್ಡಿಂಗ್ 56-40 ಬಿಲ್ಡಿಂಗ್ ಕಟ್ಟಿಸಿ 4 ಫೀಟ್ ಮಾತ್ರ ಮುಂದೆ ಸ್ಟೆಪ್ಸ್ ಸಲುವಾಗಿ ಬಿಟ್ಟಿದೆ. ಅದರಲ್ಲೇ ಹಾಕಿದೆ ನಾನು ಬೋರ್ವೆಲ್. ಆ ಜಾಗದಲ್ಲೇ ಬೋರ್ವೆಲ್ ಹಾಕಿದೆ. ಯಾಕಂದ್ರೆ ನಮಗೆ ಅನುಕೂಲವಾಗಿರುವಂತ ಸ್ಥಳದಲ್ಲಿ, ನಮಗೆ ಅನುಕೂಲವಾಗಿರುವಂತ ಸ್ಥಳದಲ್ಲಿ ಬರೇ 40 ಫೀಟ್ಗೆ ನೀರು ಬಿದ್ದಿದೆ. 40 ಫೀಟ್ಗೆ ನೀರು ಬಂತು. 80 ಫೀಟ್ ಓಡೋಷ್ಟೊಳಗೆ ಅದು ಬಿಟ್ಟು ತಿರುಗ್ತಾ ಇಲ್ಲ. 80 ಒಳಗೆ ಹೋಗಿದ್ರಾಗ ಆಗ್ತಾರಲ್ಲ 4 inch ವಾಟರ್ ಫುಲ್ ಆಫ್ ಫ್ಲೋಯಿಂಗ್, ಅದು ಹುಕ್ಕಿ ಹೊರೆಯುವಂತ ನೀರು ಹೊರಗೆ ಬಂತು. ಆಮೆನ್, ಆಮೆನ್, ಹಲ್ಲೆಲೂಯಾ. ಹಲ್ಲೆಲೂಯಾ. ಅವನು ಹೇಳಿದ ಬಿಟ್ಟು ಹೋಗ್ತಾ ಇಲ್ರಿ, 100 ಕೂಡ ಹಾಕಕ್ ಬರ್ತದೆ. ನಾನಂದೆ ಹೆಂಗಾದ್ರೂ ಟ್ರೈ ಮಾಡಿ 100 ಹಾಕಪ್ಪ ಅಂತಂದು ಹೇಳಿದೆ. 100 ಹಾಕ್ರಪ್ಪ ಸ್ವಲ್ಪ. 100 ಹೋಗ್ತಾ ಇಲ್ಲ ರೀ ಅದು ಅಂತಂದು ಹೇಳ್ದ. ನೀರು ಹೆಚ್ಚಾಗ್ಬಿಟ್ಟಿದೆ, ತಿರುಗ್ತಾ ಇಲ್ಲ, ಬಿಟ್ಟು ತಿರುಗ್ತಾ ಇಲ್ಲ, ನೀರು ಜಾಸ್ತಿ ಆಗಿ ಬಂದಿದೆ. ಆಮೆನ್, ಆಮೆನ್. ಬ್ಲೆಸ್ಸಿಂಗ್ಸ್ ಆರ್ ಇನ್ us, not in the land. ಆಶೀರ್ವಾದವು ನಮ್ಮಲ್ಲಿದೆ, ಆ ಭೂಮಿ ಮೇಲೆಲ್ಲ. I tell you, wherever you go and work, I tell you will get full of money. ನೀವು ಎಲ್ಲಿಗೆ ಹೋಗಿ ಕೆಲಸ ಮಾಡಿದ್ರು ಕೂಡ ನಿನಗೆ ಕೈಯಿಂದ ದೇವರು ಒದಗಿಸ್ತಾನೆ. ಭಾಳ ಪೀಪಲ್ ಅಂತಾರೆ ಬ್ಯಾಂಗ್ಳೂರ್ಗೆ ಹೋದ್ರೆ ಸ್ವಲ್ಪ ಸಂಬಳ ಹೆಚ್ಚು ಸಿಗ್ತದ್ರಿ, ಇಲ್ಲಾದ್ರೆ 600 ರೂಪಾಯಿ ಸಿಗುತ್ತೆ, ಅಲ್ಲಾದ್ರೆ 900 ರೂಪಾಯಿ ಸಿಗುತ್ತದೆ. ಇಲ್ಲಿ ನೋಡಿದ್ರೆ ಅಪ್ಪ ಡೈಲಿ ವೇಜಸ್ 500-600 ಕೊಡ್ತಾರೆ, ಅಲ್ಲಿ ಹೋಗಿದ್ರೆ when you believe God you will get here only more. ನೀನು ಈ ದೇವರನ್ನು ನಂಬುವಾಗ ಇಲ್ಲೇ ನಿನಗೆ ಹೆಚ್ಚಾಗಿ ಉತ್ಪನ್ನವಾಗುತ್ತದೆ. ಆಮೆನ್. ಬಹಳ ಜನರು ಹೇಳಿದ್ರು, ಏನಪ್ಪ ಹಳ್ಳಿದಲ್ಲಿ ಚರ್ಚ್ ಇಟ್ಟಿದ್ದೀನಿ, ನೀನು ಯಾರು ಕೊಡ್ತಾರೆ ರೊಕ್ಕ ಹೇಳು ಅಂತಂದ್ರೆ. ಹಳ್ಳಿಯಲ್ಲಿ ಚರ್ಚ್ ಇಟ್ಟಿದೆಲ್ಲಪ್ಪ, ಯಾರು ಹೆಂಗ ಅಂತ ಬಲ್ಲಾರ್ಗೇನೋ ಬಾ, ಸ್ವಲ್ಪ ಎಲ್ಲ ಬಂಧುಗಳಿದ್ದಾರೆ, ಅವರೆಲ್ಲರೂ ಹೇಳಿದ್ದಾರೆ, ಬಂಧು ಜನರನ್ನ ಇದ್ದಾರೆ, ಬಲ್ಲಾರ್ಕನ್ನ ಬಾ. I tell you, where God placed me there I will ದೇವರು ಎಲ್ಲಿಟ್ಟಿದ್ದಾನೋ ಅಲ್ಲೇ ನಾನು ಇರುತ್ತೇನೆ ಅಂತ. there only I become rich. ಅಲ್ಲೇ ನಾನು ಐಶ್ವರ್ಯವಂತನಾಗುತ್ತೇನೆ. I did not borrow money with anybody. ಯಾರ ಹತ್ರ ಕೂಡ ನಾನು ಹಣವನ್ನು ಸಾಲ ತೆಗೆದುಕೊಳ್ಳುವುದಿಲ್ಲ. God is my provider. ಯಾಕಂದ್ರೆ ಕರ್ತನೇ ನನ್ನ I'm teaching the same thing to my congregation. ನಾನು ಈ ಸಭಾಪಾಲಕರು ಏನು ಕಲಿತಿದ್ದಾರೋ ಅದನ್ನೇ ನಿಮ್ಗೆ ಬೋಧಿಸ್ತಾ ಇದ್ದಾರೆ. Amen. Amen. If you live in the God's word, ದೇವರ ವಾಕ್ಯದಲ್ಲಿ ನೀನು ಜೀವಿಸ್ತಾ ಇದ್ರೆ suddenly you come into the place where all things are possible. ಅಕಸ್ಮಾತ್ ಆಗಿ ನಿನಗೆ ಎಲ್ಲ ಸಾಧ್ಯವೆನ್ನುವಂತ ಭರವಸೆ ಬರುತ್ತದೆ. Then you will understand the authority of that Christ given to you. ಅವಾಗ ನಿನಗೆ ಕ್ರಿಸ್ತನು ಕೊಟ್ಟಿರುವಂತ ಅಧಿಕಾರವನ್ನು ನೀನು ಅರ್ಥ ಮಾಡಿಕೊಳ್ಳುತ್ತೀಯಾ. Amen. Amen. Hallelujah. Hallelujah. Then you realize all things are subject to you. ಅವಾಗ ನೀನು ಗ್ರಹಿಸ್ತಿ ಎಲ್ಲ ವಿಷಯಗಳನ್ನು ಅಧೀನವಾಗುತ್ತವೆ ಎಂದು. You got authority from Jesus Christ. ಯೇಸು ಕ್ರಿಸ್ತನಿಂದ ನಿನಗೆ ಅಧಿಕಾರವು ಬಂದಿದೆ. I tell you, everything will be subject to you. ಎಲ್ಲ ವಿಷಯಗಳು ನಿನಗೆ ಅಧೀನವಾಗುತ್ತವೆ. You don't subject to anything. ನೀನು ಯಾವ ವಿಷಯಗಳಿಗೆ ಬೊಗೋದು ಬೇಕಾಗಿಲ್ಲ. You don't subject to money. ನೀನು ಹಣಕ್ಕೆ ಬೊಗೋದು ಬೇಕಾಗಿಲ್ಲ. You don't subject to your body. ನಿನ್ನ ಶರೀರ ಹೇಳಿದಂಗ ಬೊಗೋದು ಬೇಕಾಗಿಲ್ಲ. You don't subject to your work. ನೀನು ಮಾಡುವಂತ ಕೆಲಸದಲ್ಲಿ ಆ ಪ್ರಕಾರವಾಗಿ ನೀನು You don't subject to your business. ನಿನ್ನ ವ್ಯಾಪಾರ ಹೆಂಗಿದೋ ಹಂಗ ಬೊಗೋದು ಬೇಕಾಗಿಲ್ಲ. All things will subject to you. ಎಲ್ಲವೂ ಕೂಡ ನಿನಗೆ ಅಧೀನವಾಗುತ್ತವೆ. Amen. Because Jesus Christ has given authority. ಯಾಕಂದ್ರೆ ಯೇಸು ಕ್ರಿಸ್ತ ನಿನಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ. Psalms 82nd chapter 5th verse said. ಕೀರ್ತನೆಗಳು 72:5ನೇ ವಚನ ಹೇಳುತ್ತದೆ. Here Bible says. ಸತ್ಯವೇದ ಹೇಳುತ್ತದೆ. They not know neither they understand, they walk in darkness. ಅವರಿಗೆ ಅರ್ಥವಾಗುತ್ತಾ ಇಲ್ಲ, ಗ್ರಹಿಸ್ತಾ ಇಲ್ಲ, ಅದಕ್ಕಾಗಿ ಅವರು ಕತ್ತಲದಲ್ಲಿ ನಡೆಯುತ್ತಾ ಇದ್ದಾರೆ. Many people they walk in darkness. Why? Because they are not knowing, neither understanding scriptures. ಅನೇಕರು ಸರಿಯಾಗಿ ಅವರು ಗೊತ್ತಾಗದೆ, ವಾಕ್ಯಗಳು ಗೊತ್ತಾಗದೆ ಅಜ್ಞಾನವಾಗಿ ನಡೆಯುತ್ತಾ ಇದ್ದಾರೆ, ಕತ್ತಲಲ್ಲಿ ನಡೆಯುತ್ತಾ ಇದ್ದಾರೆ. ಅರೆ ಅವರು ಬಡವರಾಗಿ ಯೇಸು ಕ್ರಿಸ್ತನ್ ಕೂಡ ಬಡವನು ಮಾಡಿಬಿಡ್ತಾರೆ. ಅವರು ಬಡವರಾಗಿ ಜೀವಿಸ್ತಾ ಯೇಸು ಕ್ರಿಸ್ತನ್ ಕೂಡ ಬಡವನಂತ ಹೇಳ್ತಾರೆ ಎಲ್ಲರೂ. ಯೇಸು ಕ್ರಿಸ್ತನ್ ಬಡವನ, ಸೃಷ್ಟಿಕರ್ತನು ಬಡವನು ಮಾಡಿಬಿಡ್ತಾರೆ. ಚಿಕ್ಕ ಗೋಧರಿಯಲ್ಲಿ ಜನ್ಮಿಸಿದಾನ್ರಿ ಯೇಸು ಕ್ರಿಸ್ತನು, ಚಿಕ್ಕ ಕಾರ್ಪೆಂಟರ್ ರೀ. Who told?
He's a businessman. Hallelujah. ಆತನು He's ವ್ಯಾಪಾರಸ್ಥನು, a builder. ಆತನು ಕಟ್ಟುವ ಎಲ್ಲ If you ಬಿಲ್ಡರ್. go to Greek language, that meaning is a builder, not carpenter. ಕಾರ್ಪೆಂಟರ್ ಅಂತಲ್ಲ, ಅದು ಕಾಂಟ್ರಾಕ್ಟರ್ ತರ ಬಿಲ್ಡರ್, ದೊಡ್ಡ ಬಿಲ್ಡರ್ ಗ್ರೀಕ್ ಅರ್ಥದಲ್ಲಿ ಹಂಗಿದೆ ಭಾಷಾಂತರದಲ್ಲಿ. Amen. ಆಮೆನ್. Jesus Christ was in the ship, but they will say boat. They will put boat in a picture. ಯೇಸು ಒಂದು ದೊಡ್ಡ ನಾವೆಯಲ್ಲಿದ್ದಾಗ ಅವರು ಸಣ್ಣ ಹಡಗು ತೋರಿಸ್ತಾರೆ. When all the disciples, Jesus Christ was in the ship, ಆತನು storm came against them. ಒಂದು ದೊಡ್ಡ ನಾವೆಯಲ್ಲಿರುವಾಗ ಶಿಷ್ಯರೆಲ್ಲರೂ ಕೂಡ ಅದರಲ್ಲಿದ್ದಾರೆ, ಯೇಸು ಕೂಡ ಅಲ್ಲಿದ್ದಾನೆ. So Bible says he was sleeping in the ship. ಆ ವಾಕ್ಯ ಹೇಳುತ್ತದೆ ಯೇಸು ನಾವೆಯಲ್ಲಿ ಹಡಗಿನಲ್ಲಿ ಕೆಳಗೆ ಮಲ್ಕೊಂಡಿದ್ದಾರೆ. ತುಫಾನ್ ಬಂದು ಮಳೆ ಬರ್ತಾ ಇದ್ರೆ ಚಿಕ್ಕ ಬೋಟದಲ್ಲಿ ಹೆಂಗ ಮಲಗಕ್ಕೆ ಆಗ್ತದೆ ಹೇಳು? ತುಫಾನ್ ಬಂದು ರೀಸೆಂಟ್ಲಿ ಐ ಹ್ಯಾವ್ ಸೀನ್ ಇನ್ ದ ಯೂಟ್ಯೂಬ್, ಚಿಕ್ಕ ಬೋಟ್ ಅಂತೆ, ಅಲ್ಲೇ ಯೇಸು ಮಲಗಿದ್ದಾನೆ, ಅಲ್ಲೇ ಬಗಲಿಗೆ ಎಲ್ಲರೂ ಕೂಡ ಶಿಷ್ಯರೆಲ್ಲ ಹೋರಾಡ್ತಾ ಇದ್ದಾರೆ, ನೀರು ಬರ್ತಾ ಇದೆ, ನೀರು ಮಳೆ ಎಲ್ಲ ಬರ್ತಾ ಇದೆ, ಹಂಗೆ ಮಲಗಿದ್ದಾರೆ. ದಟ್ ಪಿಕ್ಚರ್ ದೇ ಹ್ಯಾವ್. ಅಂತ ಒಂದು ದೃಶ್ಯವನ್ನು ಅವ್ರು ಇಟ್ಕೊಳ್ತಾರೆ ಮನಸ್ಸಿನಲ್ಲಿ. ಜೀಸಸ್ ಇಸ್ ನಾಟ್ ಇನ್ ದ ಬೋಟ್, ಹಿ ವಾಸ್ ಇನ್ ದ ಶಿಪ್. ಯೇಸುವು ಆ ಒಂದು ಹಡಗಿನಲ್ಲಿ, ಚಿಕ್ಕ ಹಡಗಿನಲ್ಲೆಲ್ಲ ಆತ ನಾವೆಯಲ್ಲಿದ್ದಾನೆ. ದಟ್ ಈಸ್ ಬಿಗ್ ಒನ್. ಅದು ದೊಡ್ಡದಾಗಿದೆ. ಆಮೆನ್. ಆಮೆನ್. ಹalleluya. ಹalleluya. Don't think that as you somebody preach like that, that's what you are picturing that only. ನೀನು ಯಾವ್ದನ್ನ ಬೋಧನೆ ಕೇಳಿದಾಗ ಅವ್ರು ಬೋಧಿಸಿದ ಬೋಧನೆ ಮೇರೆಗೆ ನೀನು ದೃಶ್ಯವನ್ನು ಇಟ್ಕೋಬೇಡ. If you want to clarification, you come and I will teach you word of God. ಏನಾದರೂ ಕ್ಲಾರಿಫಿಕೇಶನ್ ಬರಬೇಕಂದ್ರೆ ಪಾಸ್ಟರ್ ಹತ್ರ ಬಂದ್ರೆ ಅವರು ವಾಕ್ಯಗಳು ತೋರಿಸ್ತಾರೆ. Hallelujah. Hallelujah. Bible says they not know neither understand, they walk in darkness. ಸತ್ಯವೇದ ಹೇಳುತ್ತದೆ ಅವರು ಯಾರೋ ಏನಾಗಿದ್ದಾರೋ ಗ್ರಹಿಸದೆ ಅರ್ಥ ಮಾಡಿಕೊಳ್ಳದೆ ಅವರು ಕತ್ತಲಲ್ಲಿ ಇದ್ದಾರೆ. 6th verse said, 6ನೇ ವಚನ ಹೇಳುತ್ತದೆ, I have said you are gods. ನಾನು ಹೇಳಿದೆ ನಾನು ನಿಮ್ಮನ್ನು ದೇವರಂತ ಅಂತ. ಯಾಕೆ ದೇವರುಗಳು ಅಂತ ಹೇಳ್ತಾ ಇದ್ದಾನೆ? ದೇವರುಗಳಂತ ಯಾಕೆ ಹೇಳ್ತಾ ಇದ್ದಾನೆ? All of you are the children of the most high. ನೀವು ಮಹೋನ್ನತನ ಪರಾತ್ಪರನಾಗಿರುವಂತ ದೇವರ ಮಕ್ಕಳಾಗಿದ್ದೀರಿ ಅಂತ ಹೇಳ್ತಾ ಇದ್ದಾರೆ. Because you are born of God, Bible says you are gods. ದೇವರಿಗೆ ನೀನು ಹುಟ್ಟಿದ್ರಿಂದ, ತಿರುಗಿ ಜನ್ಮಿಸಿದ್ರಿಂದ ನಿನ್ನನ್ನು ದೇವರು ಅಂತ ದೇವರು ಹೇಳ್ತಾ ಇದ್ದಾರೆ. That's what John 1:12 says, as many as believed and received Jesus Christ in their life, they become sons of God. ಯೋಹಾನ ಸುವಾರ್ತ 1ನೇ ಅಧ್ಯಾಯ 12ನೇ ವಚನ ಹೇಳ್ತಾರೆ, ಯಾರ್ಯಾರು ಆತನ ಅಂಗೀಕರಿಸಿದಾರೋ ಅವರೆಲ್ಲರೂ ಕೂಡ ಆತನ ಕುಮಾರರಂತ ಎಣಿಸಲ್ಪಟ್ಟಿದ್ದಾರೆ. If you go to KJV, there it is written you are sons of God. KJV ಟ್ರಾನ್ಸ್ಲೇಷನ್ ದಲ್ಲಿ ಹೋಗಿದ್ರೆ ಅವರು ಕುಮಾರರು ಅಂತ ಬರೆಯಲ್ಪಟ್ಟಿದೆ. You go for another translation, it says that you are children of God. ಇನ್ನೊಂದು ಭಾಷಾಂತರದಲ್ಲಿ ನೀವು ಮಕ್ಕಳು ಅಂತ ಬರೆಯಲ್ಪಟ್ಟಿದೆ. ತೆಲುಗು, ಕನ್ನಡ, if you go to ತೆಲುಗು or ಕನ್ನಡ translation, ದೇವರಿ ಪಿಲ್ಲಲು, ದೇವರಿ ಪಿಲ್ಲಲು, ಮಕ್ಕಳು ಅಂತ ಬರೆಯಲ್ಪಟ್ಟಿರುತ್ತದೆ. They don't want to make you to understand scriptures, that's what they are written like that. ಅವರಿಗೆ ಟ್ರಾನ್ಸ್ಲೇಟರ್ಗೆ ಎಷ್ಟು ಅರ್ಥ ಆಗುತ್ತದ ಅಷ್ಟೇ ಟ್ರಾನ್ಸ್ಲೇಟ್ ಮಾಡ್ತಾರೆ. ಅವರು ನೀವು ಹಂಗೆ ಇರಬೇಕಂತ. If you think that you are children, I tell you, you cannot reign in life. ನೀವು ಮಕ್ಕಳು ಅನ್ಕೊಂಡ್ರೆ ಸಣ್ಣ ಜೀವನ್ನೇ ಮಕ್ಕಳು ಅನ್ಕೊಂಡು ಹಿಂಗೆ ನೀನು ಜೀವನದಲ್ಲಿ ಪರಿಪಾಲಿಸುವುದಿಲ್ಲ. ಮಕ್ಕಳು ಅಂತಂದು ಹೇಳಿದ್ರೆ ಅವ್ರು ಕಸ ತಿನ್ಕೊಂತ ಬೆಳಿತಾರೆ. ಅವರು ಮಕ್ಕಳು ಅಷ್ಟೇ, ಅವ್ರ ಜೀವನ ಅಷ್ಟೇ. ಮಕ್ಕಳಾಗೆ ಏನು ಅವ್ರಿಗೆ ಸ್ವಂತವಾಗಿ ಏನು ಮಾಡೋಕ್ಕಾಗೋದಿಲ್ಲ, ಅವ್ರ ಅಪ್ಪ ಅಮ್ಮನೇ ಮಾಡ್ಬೇಕು. ಅವರು ಮಕ್ಕಳು ಅನ್ಕೊಂತ ಇದ್ರೆ ಆ ಮಕ್ಕಳಿಗೆ ಅಪ್ಪ ಅಮ್ಮನೇ ಎಲ್ಲ ಮಾಡಿಕೊಡ್ಬೇಕು. ಬಟ್ ಇದ್ರೆ ಕಿಂಗ್ ಜೇಮ್ಸ್ ವರ್ಷನ್ ಸೇಸ್ ಯು ಆರ್ ಸನ್ಸ್ ಆಫ್ ಗಾಡ್. ವಾಕ್ಯ ಹೇಳುತ್ತದೆ ನೀವು ದೇವರ ಕುಮಾರರು ಎಂದು. ದಟ್ ಮೀನ್ಸ್ ಯು ಆರ್ ಅಡಾಪ್ಟೆಡ್, ಯು ಆರ್ ಟ್ರೈನ್ಡ್, ಯು ಆರ್ equipped son. ಅದರ ಅರ್ಥ ನೀನು ತರ್ಫೀದು ಹೊಂದಿಕೊಂಡಿರುವಂತ ಕುಮಾರರು, ದೊಡ್ಡವರಾಗಿ ದೊಡ್ಡ ಸ್ಥಿತಿಗೆ ಬರುವಂತವರು. That's what 1 John 4 chapter 4th verse said. ಮೊದಲನೇ ಯೋಹಾನ 4:4 ಹೇಳುತ್ತದೆ. Bible says ಸತ್ಯವೇದ ಹೇಳುತ್ತದೆ little children, ಚಿಕ್ಕ ಮಕ್ಕಳೇ. ಯಾಕಂದ್ರೆ ಇವರು ಮಕ್ಕಳು ಅನ್ಕೊಂತ ಇದ್ರೆ, ಇವರು ಸಣ್ಣ ದೇವರ ಕುಮಾರ ಅನ್ಕೊಂಡಿಲ್ಲ, ಮಕ್ಕಳು ಅನ್ಕೊಂತವ್ರಿಗೆ ಇಲ್ಲಿ ಹೇಳ್ತಾ ಇದ್ದಾರೆ ಲಿಟಲ್ ಚಿಲ್ಡ್ರನ್. ಆತ್ಮೀಯ ಸ್ಥಿತಿಯಲ್ಲಿ ಚಿಕ್ಕ ಮಟ್ಟದಲ್ಲಿ, ಕಡಿಮೆ ಮಟ್ಟದಲ್ಲಿ ಇದ್ದವ್ರಿಗೆ ಹೇಳ್ತಾ ಇದ್ರೆ, ಚಿಕ್ಕ ಮಕ್ಕಳೇ, ಯು ಹ್ಯಾವ್ ಓವರ್ಕಮ್ ದೆಮ್. ನೀನು ಆ ವೈರಿಯನ್ನು ಎಲ್ಲ ಕೂಡ ಎದುರಿಸಿದಿ. ಅರೆ ನೀನು ಜಯಿಸಿದಿ ಅವರನ್ನು, ನೀನು ಜಯಿಸಿದಿ. Because greater is he that is in you is greater than that is in the world. ನಿನ್ನಲ್ಲಿರುವ ಆತನು ಲೋಕದಲ್ಲಿರುವವನಿಗಿಂತ ದೊಡ್ಡವನು, ಆತನ ಜಯವು ನಿಂದಾಗಿದೆ. Amen. Amen. Greater one dwells in you. ದೊಡ್ಡ ಆತನು ನಿನ್ನಲ್ಲಿದ್ದಾರೆ. That's what you are overcome them. ನೀನು ಅವರನ್ನು ಜಯಿಸಿದಿ. Amen. Amen. Hallelujah. ಆದರೆ ನಿನ್ನ ಪ್ರಾರ್ಥನೆ ಹೆಂಗಿರ್ತದೆ? ದೇವರೇ ಹೆಂಗಾದರೂ ಜಯ ಕೊಡಪ್ಪ, ಹೆಂಗಾದರೂ ಜಯ ಕೊಡಪ್ಪ, ಜಯ ಕೊಡಪ್ಪ.
ಹಂಗೆ ಹತ್ತು ಬಿಡ್ತಾರೆ. ಹಂಗೆ ಜೈ ಕೊಡಪ್ಪ ಇದರಲ್ಲಿ ಇದು ಮಾಡಪ್ಪ ಅಂತ ಅಳ್ತಾ ಗುಣ ಮಾಡಪ್ಪ, ರೊಕ್ಕ ಕೊಡಪ್ಪ, ಬರೇ ಅಳೋದು ಕಳೆದು ಬಿಡಿ ಚಿಕ್ಕ ಮಕ್ಕಳು. ಅದಕ್ಕಾಗಿ ಯೋಹಾನ್ ಹೇಳ್ತಾರೆ, ಚಿಕ್ಕ ಮಕ್ಕಳೇ. ಆ ಚಿಕ್ಕ ಮಕ್ಕಳು ಯಾವಾಗ್ಲೂ ಅಳ್ತಾ ಇರ್ತಾರೆ. ಒಂದು ಪರಿಸ್ಥಿತಿ ಬೇಕಂತ ಏನಾದ್ರು You overcome them. ನೀವು ಅವ್ರನ್ನ You are going through the situation or circumstance. You overcome them. ನೀನು ಬಂದಿದ್ದಲ್ಲ ಆ ಪರಿಸ್ಥಿತಿ ನಿನ್ಗೆ ಎದುರಾಗಿ ಅದನ್ನ ನೀನು ಜಯಿಸಿದಿ. ಅಳಕ್ ಹೋಗ್ಬೇಡ, ಯೇಸು ಕ್ರಿಸ್ತ ನಾಮದಲ್ಲಿ ಎದುರಿಸೋದನ್ನು. ಏನು ಅಲೋದಲ್ಲ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನೀನು ಅದನ್ನು ವಿರೋಧಿಸು. ಎಷ್ಟು ಸತಿ ಹೇಳಿದ್ರೆ ಕೂಡ ಮತ್ತೆ ನೀನು ಅದೇ ಅಳೋದು. ಪ್ರತಿ ಚಿಕ್ಕ ಸಮಸ್ಯೆಗೆ ಕೂಡ ಅಳೋದು. ಡೋಂಟ್ ಕ್ರೈ. ಪ್ರತಿ ಚಿಕ್ಕ ಸಮಸ್ಯೆ ಕೂಡ ನೇಮ್ ಆಫ್ ಜೀಸಸ್. ಯೇಸು ಕ್ರಿಸ್ತನ ನಾಮವನ್ನು ಉಪಯೋಗಿಸು. ಬಿಕಾಸ್ ಯು ಓವರ್ಕಮ್ ದೆಮ್. ಯಾಕಂದ್ರೆ ನೀನು ಆ ಪರಿಸ್ಥಿತಿನಿ ಆ ವಿಷಯವನ್ನು ನೀನು ಜಯಿಸಿದಿ. ಅವಾಗಲೇ ರಿಸಲ್ಟ್ಸ್ ಬಂದ್ಬಿಟ್ಟಿದೆ. ರಿಸಲ್ಟ್ಸ್ ಅವಾಗೆ ಫಲಿತಾಂಶ ನೀನು ಜಯಶಾಲಿ. ಆಲ್ರೆಡಿ ಅನೌನ್ಸ್ ದ ರಿಸಲ್ಟ್ಸ್. ಆಗಲೇ ನೀನು ಎದುರಿಸುವಂತ ಪರಿಸ್ಥಿತಿಯಲ್ಲಿ ನೀನು ಜಯಶಾಲಿ ಅಂತ ಬಂದಿದೆ. ಓನ್ಲಿ ನೀನು ಎದುರಿಸಬೇಕಲ್ಲ ಯೇಸು ಕ್ರಿಸ್ತನ ಹೆಸರಿನಲ್ಲಿ. ಆಲ್ರೆಡಿ ಓವರ್ಕಮ್ ದೆಮ್. ನೀನು ಯೇಸು ಕ್ರಿಸ್ತನ ಹೆಸರಲ್ಲಿ ಎದುರಿಸಬೇಕು, ಜಯಿಸಿದೆ ಅಷ್ಟೇ. ಆಮೆನ್. Amen. 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 Whichever country you live, I tell you, we live with a different set of rules. ನಾವು ಯಾವುದೇ ದೇಶದಲ್ಲಿ ಜೀವಿಸ್ತಾ ಇದ್ರೆ ಕೂಡ ನಮಗೂ ಇರುವಂತ ನಿಯಮಗಳು ಆ ದೇಶದ ಪ್ರಕಾರವಾಗಲ್ಲ, ಬೇರೆ ನಿಯಮಗಳಿದೆ, ಆತ್ಮೀಯ ನಿಯಮಗಳು. Our rules are according to God's word. ನಮ್ಮ ನಿಯಮಗಳು ದೇವರ ವಾಕ್ಯಾನುಸಾರವಾಗಿ ಕೊಡಲ್ಪಟ್ಟಿದೆ. Amen. Amen. Our rules according to the word of that is above than this world rules. ನಮಗೂ ಕೊಡಲ್ಪಟ್ಟಿರುವಂತ ಈ ನಿಯಮಗಳು ಈ ದೇಶದ ಒಂದು ಕಟ್ಟಡಕ್ಕಿಂತ ದೊಡ್ಡದಾಗಿರುವಂತ ನಿಯಮಗಳವೆ. Don't live according to the world. ಈ ಒಂದು ದೇಶದ ಒಂದು ಅದರಿಂದನೇ ನೀನು ಜೀವಿಸಬೇಡ. But I tell you, live above that constitution. ಇನ್ನು ಆ ಮಟ್ಟಕ್ಕಿಂತ ಹೆಚ್ಚಾಗಿ ನೀನು ಜೀವಿಸು. That is living according to the word of God. ದೇವರ ವಾಕ್ಯ ಪ್ರಕಾರವಾಗಿ ಜೀವಿಸುವುದು. Amen. Amen. We must be governed by the another kingdom. ನಾವು ಇನ್ನೊಂದು ರಾಜ್ಯದಿಂದ ಪರಿಪಾಲಿಸಲ್ಪಡ್ತಾ ಇದ್ದೇವೆ. That's what Bible says. We are translated from the kingdom of darkness into the kingdom of light, kingdom of dear son Jesus Christ. ಅದಕ್ಕಾಗಿ ವಾಕ್ಯ ಹೇಳುತ್ತದೆ, ನಾವು ಕತ್ತಲಿನ ರಾಜ್ಯದಿಂದ ಬೆಳಕಿನ ರಾಜ್ಯಕ್ಕೆ, ದೇವಕುಮಾರನ ರಾಜ್ಯಕ್ಕೆ ನಾವು ಟ್ರಾನ್ಸ್ಫರ್ ಆಗಿದ್ದೇವೆ, ಬದಲಾಯಿಸಲ್ಪಟ್ಟಿದ್ದೇವೆ. Amen. Amen. When you follow the word of God, ನೀನು ದೇವರ ವಾಕ್ಯವನ್ನು ಹಿಂಬಾಲಿಸುವಾಗ I tell you, nobody can come and accuse you. ಯಾರು ಕೂಡ ನಿನ್ನನ್ನು ಬಂದು ನೇರಾರೋಪಣ ದೋಷಾರೋಪಣ ಮಾಡುವುದಕ್ಕೆ They may ಆಗುತ್ತದೆ. false accuse you, but really they don't accuse you. ಅವರು ಫಾಲ್ಸ್ ತಪ್ಪಾಗಿ ನಿನ್ನನ್ನು ವಿರೋಧಿಸಿ ಮಾತನಾಡಬಹುದು, ಆದರೆ ಅದು ಸತ್ಯವಾಗಿ ಇರುವುದಿಲ್ಲ. Amen. ಆಮೆನ್. Philippians 4 chapter 19th verse. ಫಿಲಿಪ್ಪಿ ಬರೆದ ಪತ್ರಿಕೆ 4ನೇ ಅಧ್ಯಾಯ 19ನೇ ವಚನ ಹೇಳುತ್ತದೆ. Here Paul is saying to the Philippians, ಇಲ್ಲಿ ಪೌಲನು ಫಿಲಿಪ್ಪಿ ಸಭೆಯವರಿಗೆ ಹೇಳ್ತಾ ಇದ್ದಾರೆ, my God shall supply all your needs according to his riches in glory by Jesus Christ. ನನ್ನ ದೇವರು ಯೇಸು ಕ್ರಿಸ್ತನ ಮೂಲಕ ತನ್ನ ಮಹಿಮೈಶ್ವರ್ಯದ ಮೇರೆಗೆ ನಿಮ್ಮೆಲ್ಲ ಅಗತ್ಯಗಳು ಪೂರೈಸಲಿ ಅಂತ ಹೇಳ್ತಾ ಇದು ಇದ್ದಾರೆ. ಸ್ವಲ್ಪ ನಿಧಾನವಾಗಿ ಓದಬೇಕು ಇದನ್ನು. ಇದನ್ನ ಮೆಲ್ಲಕ್ಕೆ ನಿಧಾನವಾಗಿ ಅರ್ಥ My ಮಾಡಿಕೊಳ್ಳಿ. God shall supply ಇಲ್ಲಿ all our needs, not like that. ಆತನು ಇಲ್ಲಿ ಈ ರೀತಿಯಲ್ಲಿ ಹೇಳಿಲ್ಲ, ನಮ್ಮ ದೇವರು ನಮ್ಮ ಎಲ್ಲ ಅಗತ್ಯಗಳು, ನಮ್ಮ ದೇವರು ನಮ್ಮ ಅಗತ್ಯಗಳು ಅಂತ ಹೇಳ್ತಾ ಇಲ್ಲ. He has not said like this. ಈ ರೀತಿಯಲ್ಲಿ ಹೇಳ್ತಾ ಇಲ್ಲ. What is saying? ಏನ್ ಹೇಳ್ತಾ ಇದ್ದಾರೆ? My God shall supply all your needs, not our needs. ನನ್ನ ದೇವರು ನಿಮ್ಮ ಅಗತ್ಯಗಳನ್ನು, ನಮ್ಮ ಅಗತ್ಯಗಳನ್ನು ನಿಮ್ಮ ಸಂಗಡ ಸೇರಿಸ್ಕೊಳ್ತಾ ಇಲ್ಲ ಆತನು. ಅರೆ, what is Paul saying here? I am not in your place. ಪೌಲನ ಹೇಳ್ತಾ ಇದ್ದಾರೆ, ನಿಮ್ಮ ಗುಂಪಿನಲ್ಲಿ ನಿಮಗೆ ಇದೆ ಅಗತ್ಯಗಳು, ನನಗಿಲ್ಲ. ನಿಮಗಿದೆ ಅಪ್ಪ ಅಗತ್ಯಗಳು, ನನಗಿಲ್ಲ. I am above the needs. ನಾನು ಅಗತ್ಯಗಳಕ್ಕಿಂತ ಮೇಲೆ ಇದ್ದೇನೆ. That's what Paul saying here. ಇಲ್ಲಿ ಪೌಲನದೇ ಹೇಳ್ತಾ ಇದ್ದಾನೆ, My God shall supply all your needs. ನಮ್ಮ ದೇವರು ನಿಮ್ಮ ಅಗತ್ಯಗಳನ್ನು ಪೂರೈಸಲಿ. Paul did not think that he was in the place of need. ಆತನು ಪೌಲನು ತಾನು ಅಗತ್ಯದಲ್ಲಿದ್ದಾನೆ, ಕೊರತೆದಲ್ಲಿದ್ದಾನೆ ಅಂತ ಆತನು ಯೋಚಿಸುವಂತ ಸ್ಥಿತಿ ಇಲ್ಲ ಆತನಿಗೆ. Paul said, my God shall supply your needs. ಪೌಲನು ಹೇಳ್ತಾ ಇದ್ದಾನೆ, ನನ್ನ ದೇವರು ನಿನ್ನ ಅಗತ್ಯಗಳನ್ನು ಪೂರೈಸಲಿ. Amen. Amen. Hallelujah. Hallelujah. He has come into the place of life. ಆತನು ಒಂದು ದೇವರ ಮಟ್ಟ ಜೀವನಕ್ಕೆ ಬಂದಿದ್ದಾನೆ. To live above the circumstances. ಪರಿಸ್ಥಿತಿಗಳು ಏನೇ ಇದ್ರೆ ಕೂಡ ಪರಿಸ್ಥಿತಿಗಳ ಮೇಲೆ ದೊರೆತನ ಮಾಡುವಂತ That's what I ಜೀವನಕ್ಕೆ, tell you, learn to live above the circumstances. ಪರಿಸ್ಥಿತಿಗಳ ಮೇಲೆ ಜೀವಿಸುವುದಕ್ಕೆ ಕಲಿಬೇಕು. 13th verse said, 13ನೇ ವಚನ ಹೇಳುತ್ತದೆ, Paul said in 4th chapter, Philippians 4th chapter 13th verse, ಫಿಲಿಪ್ಪಿ 4:13 ಪೌಲನು ಹೇಳ್ತಾ ಇದ್ದಾರೆ, I can do all things through Jesus Christ who
that strengthened me. ಪೌಲನು ಹೇಳ್ತಾ ಇದ್ದಾನೆ, ನನ್ನನ್ನು ಬಲಪಡಿಸುವ ಕ್ರಿಸ್ತ ಯೇಸುವಿನಿಂದ ನಾನು ಎಲ್ಲವನ್ನೂ ಮಾಡುತ್ತೇನೆ. That is living above the world. ಅದು ಏನಂದ್ರೆ ಈ ಲೋಕದ ವ್ಯವಸ್ಥೆಗಿಂತ ಉನ್ನತ ಮಟ್ಟದಲ್ಲಿ ಜೀವಿಸ್ತಾ ಇರೋದು. Above the system of this world, above the structure of this world we must live. ಪ್ರಪಂಚದ ವ್ಯವಸ್ಥೆಗಿಂತ, ಲೋಕ ವ್ಯವಸ್ಥೆಗಿಂತ, ಆ ನಿಯಮಗಳಕ್ಕಿಂತ ಇನ್ನೂ ಉನ್ನತ ಮಟ್ಟದಲ್ಲಿ Do ಜೀವಿಸುವುದಾಗಿದೆ. you know who you are? ನಿನಗೆ ಗೊತ್ತಿದೆಯಾ ನೀನು ಯಾರು ಅಂತ ವಾಕ್ಯದಲ್ಲಿ? Do you know from where you have come from? ನೀನು ಎಲ್ಲಿಂದ ನೀನು ಬಂದಿದೆಯೋ ನಿನಗೆ ಗೊತ್ತಿದೆಯಾ? Do you know our lineage? ನಾವು ಯಾವ ವಂಶಕ್ರಮದಿಂದ ಬಂದಿದೀವೋ ನಿನಗೆ ಗೊತ್ತಿದೆಯಾ? Don't think that your parents, your grandparents. ನಿಮ್ಮ ತಾತ ಅವರು, ನಿಮ್ಮ ಅಮ್ಮ ಅವರು. Don't think like that. ನಮ್ಮ ಅಜ್ಜ ಫಾರ್ಮರ್, ರೈತ ಆಗಿದ್ದಾರೆ. ಫಾರ್ಮರ್ ಅಂದ್ರೆ ವ್ಯವಸಾಯಗಾರರಪ್ಪ. When lineage means don't go to your lineage. ನಿನ್ನ ಒಂದು ವಂಶಕ್ರಮ ಅಂದ್ರೆ ನಿನ್ನ You are ಶಾರೀರಿಕವಾಗಿರುವಂತ born of ವಂಶಕ್ರಮ. God. Go into God's word and look that what lineage you have. ಈಗ ನೀನು ತಿರುಗಿ ಜನ್ಮಿಸಿ ದೇವರ ಹುಟ್ಟಿದಿ, ದೇವರ ವಂಶಕ್ರಮ ನೋಡು ಯಾರಿದಾರೋ ನಿನ್ನ ಪಿತೃಗಳು. ಅಲೇ ನಿಮ್ಮ ಅಪ್ಪ ಅಮ್ಮಗ ಹುಟ್ಟಿದಲ್ಲ, ಇವಾಗ ನೀನ್ ದೇವರಿಗೆ ಹುಟ್ಟಿದವನು. ಈಗ ಅಮ್ಮ ಅಪ್ಪಕ್ಕಲ್ಲ, ದೇವರ ಹುಟ್ಟಿದಿ. Hallelujah. Hallelujah. Go into the God's word. What lineage you are, check up in that book. ದೇವರ ವಾಕ್ಯದ ಒಂದು ವಂಶಕ್ರಮಕ್ಕೆ ಹೋಗು. ದೇವರ ವಾಕ್ಯದಲ್ಲಿ ನೀನು ಯಾವ ಸಂತತಿ ಎಂದು. You are born of God. ನೀನು ದೇವರಿಂದ, Go in God's lineage. ದೇವರ ಒಂದು ವಂಶಕ್ರಮಕ್ಕೆ ಹೋಗು ನೀನು. Amen. ಆಮೆನ್. We are the lineage of Abraham, Isaac and Jacob. ನಾವು ಯಾವ ಸಂತತಿ ಅಂದ್ರೆ ಅಬ್ರಹಾಮನ, ಇಸ್ಸಾಕನ, ಯಾಕೋಬನ ಅವರ ಕ್ರಮಕ್ಕೆ ಬಂದಿದ್ದೇವೆ. ನೀನು ಯೋಚನೆ ಮಾಡ್ತೀಯ, ಅಬ್ರಹಾಮ ಯಾರು? ಜೂಯಿಸ್ ಮನುಷ್ಯ, ನಾನು ಜೂಯಿಸ್ ಅಲ್ಲ ಅಂತಂದೇಳಿ. ಅಬ್ರಹಾಮನು ಯಹೂದ್ರಿಯನು, ನಾನು ನೋಡಿದ್ರೆ ಯಹೂದ್ರಿಯನಲ್ಲ, ಅನ್ಯಜನರು. ನಾನು ಇಂಡಿಯಾವನು, ಅನ್ಯಜನನು. ನಾನು ಅನ್ಯಜನರು ಅಂತ ಯೋಚನೆ ಮಾಡ್ತೀನಿ. ಬೈಬಲ್ ಸೇಸ್ ಸತ್ಯವೇದ ಹೇಳುತ್ತದೆ, ಅಬ್ರಹಾಮ್ ಆರ್ ನಾಟ್ ಜ್ಯೂ. ಅಬ್ರಹಾಮನು ಯಹೂದ್ರಿಯನಲ್ಲ. ಯಾರು ಹೇಳಿದ್ರು ಅಬ್ರಹಾಮ ಯಹೂದ್ಯನ ಅಂತಂದೇಳಿ? ಅಬ್ರಹಾಮನ ಯಹೂದ್ಯರು ಬಂದಿದ್ದು ಯಾಕೋಬನ ಮಕ್ಕಳಿಂದ ಬಂದಿದೆ. ಅಬ್ರಹಾಮನು ಯಹೂದ್ರಿಯನಲ್ಲ, ಅಬ್ರಹಾಮನು ಇಸ್ಸಾಕ್. ದೇವರೇನ್ ಮಾಡಿದ್ದಾನೆ? ಯಾಕೋಬನ ಹೆಸರು ಇಸ್ರಾಯೇಲ್ ಅಂತ ಮಾರ್ಪಾಡು ಮಾಡಿದ್ದಾನೆ. ಅವರು ಜೂಯಿಸ್ ಪೀಪಲ್, ಅಬ್ರಹಾಮನಲ್ಲ, ಐಸಕ್ ಅಲ್ಲ. ಅಬ್ರಹಾಮನಲ್ಲ, ಐಜಕ್ ಅಲ್ಲ, ಯಾಕೋಬನ್ನು ದೇವರು ನಿನ್ನ ಹೆಸರು ಇಸ್ರಾಯೇಲ್ ಅಂತ ಬದಲಾಯಿಸಿದ್ದಾನೆ. Even Elijah also not Jew. ಏಲಿಯಾ ಕೂಡ ಯಹೂದ್ರಿಯನಲ್ಲ. They are foreigners to the Jewish community. ಅವರು ಯಹೂದ್ರಿಯರ ಒಂದು ಸಮಾಜಕ್ಕೆ ಅವರು ಹೊಸಬರು. I wanted you to understand God's thinking. ದೇವರ ಒಂದು ಯೋಚನೆ ನೀವು ಅರ್ಥ ಮಾಡ್ಕೊ, ದೇವರ ಆಲೋಚನೆಗಳು ನೀನು ಅರ್ಥ ಮಾಡ್ಕೋಬೇಕಂತ ನಾನು ಬಯಸ್ತಾ ಇದ್ದೆ. Amen. Amen. Hallelujah. Don't think that I am not belong to Jew. How can I take that blessings? ನಾನು ಯಹೂದ್ರಿನಲ್ಲ, ಹೆಂಗೆ ನಾನು ಆ ಆಶೀರ್ವಾದಗಳಲ್ಲಿ ಭಾಗಸ್ಥನು ಅಂತ ಯೋಚನೆ Understand the ಮಾಡಬೇಕು. gifted nature of God. ದೇವರ ಒಂದು ಸ್ವಭಾವವನ್ನು ನೀನು ಅರ್ಥ ಮಾಡಿಕೋ. ದೇವರ ಒಂದು ಬಹುಮಾನವನ್ನು ಅರ್ಥ ಮಾಡಿಕೋ. ನಾವು ಕ್ರಿಸ್ತನಲ್ಲಿದ್ದೇವೆ. You must understand the gifted nature of God. ದೇವರ ಬಹುಮಾನವು, ದೇವರ ಸ್ವಭಾವವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. Bible says, ಸತ್ಯವೇದ ಹೇಳುತ್ತದೆ, neither Jew or Gentile, neither bond or free, we all are one in Christ. ನಾವು ಯಹೂದ್ರಿಯನಾಗಿರ್ಬೋದು, ಅನ್ಯಜನರಾಗಿರ್ಬೋದು, ದಾಸನಾಗಿರ್ಬೋದು, ಸ್ವತಂತ್ರನಾಗಿರ್ಬೋದು, ಎಲ್ಲರೂ ನಾವು ಕ್ರಿಸ್ತನಲ್ಲ ಇದ್ದೇವೆ. We all are in Christ. ನಾವೆಲ್ಲರೂ ಕ್ರಿಸ್ತನಲ್ಲಿದ್ದೇವೆ. We all are blessed people. ನಾವೆಲ್ಲರೂ ಆಶೀರ್ವದಿಸಲ್ಪಟ್ಟಿರುವಂತ ಜನರು. Amen. ಆಮೆನ್. Bible says in Galatians 3rd chapter, ಗಲಾತಿ 3ನೇ ಅಧ್ಯಾಯದಲ್ಲಿ, law given to Jewish people, ಯಹೂದ್ರಿಯರಿಗೆ ಧರ್ಮಶಾಸ್ತ್ರವು ಕೊಡಲ್ಪಟ್ಟಿದೆ. that law could not give life. ಅವ್ರಿಗೆ ಧರ್ಮಶಾಸ್ತ್ರ ಕೊಡಲ್ಪಟ್ಟಿದೆ, ಆದರೆ ದೇವರ ಜೀವ ಅವ್ರು ಕೊಡಲ್ಪಡಲಿಲ್ಲ. If life given, ಒಂದು ವೇಳೆ ದೇವರ ಜೀವ ಅವ್ರು ಕೊಡಲ್ಪಟ್ಟಿದ್ರೆ righteousness also should have given. ಅವರಿಗೆ ದೇವರ ನೀತಿ ಕೂಡ ಕೊಡಲ್ಪಡ್ತಾ ಇತ್ತು ಉಚಿತವಾಗಿ. Bible says no. ಸತ್ಯವೇದ ಹೇಳುತ್ತದೆ, ಅವರಿಗೆ ಜೀವವು ಕೊಡಲ್ಪಟ್ಟಿಲ್ಲ. Law did not work that way. ಧರ್ಮಶಾಸ್ತ್ರವು ಆ ರೀತಿಯಲ್ಲಿ ಕಾರ್ಯ ಮಾಡುವುದಿಲ್ಲ. Galatians 3rd chapter 26 verse said, ಗಲಾತಿ 3ನೇ ಅಧ್ಯಾಯ 26 ವಚನ ಹೇಳುತ್ತದೆ, we all are the children of God by faith in Jesus Christ. ಯೇಸು ಕ್ರಿಸ್ತನಲ್ಲಿ ನಾವು ವಿಶ್ವಾಸ ಇಡುವುದರಿಂದ ನಾವು ದೇವರ ಮಕ್ಕಳು, ಕುಮಾರರಾಗಿದ್ದೇವೆ. ಏನಂತ ವಿಶ್ವಾಸ? ಆತನೊಬ್ಬನೇ ದೇವರು ಅಂತಂದು ಹೇಳಿ. ಯಾವ ವಿಶ್ವಾಸ ಅದು? ಯೇಸು ಕ್ರಿಸ್ತನು ಒಬ್ಬನೇ ದೇವರನ್ನುವಂತ ವಿಶ್ವಾಸ. ಆಮೆನ್. ಆಮೆನ್. ಎಲ್ಲರೂ ವಿಶ್ವಾಸ ಮಾಡಿದಿರಾ? ಯೇಸು ಕ್ರಿಸ್ತನು ಒಬ್ಬನೇ ದೇವರಂತ ವಿಶ್ವಾಸ ಮಾಡಿದವರು ಇದ್ದಾರಾ ಇಲ್ಲಿ? ಎಸ್. ಆಮೆನ್. ಆಮೆನ್. ಹalleluya. ಹalleluya. 27th verse said, 27ನೇ ವಚನ ಹೇಳುತ್ತದೆ, among of you as many of you as you have been baptized into Christ have put on Christ. ಅದರಲ್ಲಿ ಕ್ರಿಸ್ತನಲ್ಲಿ ಯಾರ್ಯಾರು ದೀಕ್ಷಾಸ್ಥಾನ ತೆಗೆದುಕೊಂಡಿದ್ದಾರೋ
ಅವರೆಲ್ಲರೂ ಕ್ರಿಸ್ತನನ್ನು ಧರಿಸಿಕೊಂಡಿದ್ದಾರೆ. Who all baptized into Christ and everyone put on Christ. ಯಾರ್ಯಾರು ಕ್ರಿಸ್ತನಲ್ಲಿ ದೀಕ್ಷಾಸ್ಥಾನ ತೆಗೆದುಕೊಂಡಿದ್ದಾರೋ ಅವರು ಕ್ರಿಸ್ತನನ್ನು ಧರಿಸಿಕೊಂಡಿದ್ದಾರೆ. Amen. ಆಮೆನ್. Hallelujah. ಹಲ್ಲೆಲೂಯಾ. ಇವಾಗ ನಮ್ಮನ್ನು ನೋಡಿದವರು ಕ್ರಿಸ್ತನನ್ನು ನೋಡುತ್ತಾರೆ. ನಮ್ಮನ್ನು ನೋಡುವಾಗ ಕ್ರಿಸ್ತನ್ ನೋಡುತ್ತಾರೆ. ನೀನು ಕ್ರಿಸ್ತನನ್ನು ಧರಿಸಿಕೊಂಡಿದ್ದೀಯ. ಯಾಕಂದ್ರೆ ನೀನು ಕ್ರಿಸ್ತನ್ನು ಧರಿಸಿಕೊಂಡಿದ್ರಿಂದ. Hallelujah. ಹಲ್ಲೆಲೂಯಾ. Who all baptized into Christ, they put on Christ. ಯಾರ್ಯಾರು ಕ್ರಿಸ್ತನಲ್ಲಿ ದೀಕ್ಷಾಸ್ಥಾನ ತೆಗೆದುಕೊಂಡಿದ್ದಾರೋ ಅವರು ಕ್ರಿಸ್ತನ್ನು ಧರಿಸಿಕೊಂಡಿದ್ದಾರೆ. Amen. Like this jacket, how I wore, like that you wore Jesus Christ. ಹೇಗೆ ಈ ಕೋಟ್ ಪಾಸ್ಟರ್ ಧರಿಸಿಕೊಂಡಿದ್ದಾರೋ ಹಾಗೆ ನೀನು ಕ್ರಿಸ್ತನ್ನು ನಿನ್ನ ಮೇಲೆ ಧರಿಸಿಕೊಂಡಿದೆ. ಜನರು ಕ್ರಿಸ್ತನ್ನು ನೋಡುವಂತೆ. That's what 28th verse said. 28ನೇ ವಚನ ಹೇಳುತ್ತದೆ. There is neither Jew or Greek. ಯಹೂದ್ಯನಾಗಿರ್ಬೋದು, ಗ್ರೀಕ್ ದೇಶಸ್ಥನಾಗಿರ್ಬೋದು, neither bond or free. ಅವರು ದಾಸನಾಗಿರ್ಬೋದು, ಸ್ವತಂತ್ರನಾಗಿರ್ಬೋದು, neither male or female. ಸ್ತ್ರೀ ಆಗಿರ್ಬೋದು, ಪುರುಷನಾಗಿರ್ಬೋದು. You all are one in Jesus Christ. ಯೇಸು ಕ್ರಿಸ್ತನಲ್ಲಿ ನೀವೆಲ್ಲರೂ ಒಂದೇ. ಅರೆ ವಾಕ್ಯ ಹೇಳ್ತದೆ ಎಲ್ಲರೂ ಒಂದೇ. ಎಲ್ಲರೂ ಒಂದಾಗಿದ್ದೇವೆ ಕ್ರಿಸ್ತನಲ್ಲಿ. ಯಾರು ನಾನು ಹೆಚ್ಚು ನಾನು ಕಡಿಮೆ ಅಂತ ಹೇಳ್ಕೊಂಬಕ್ಕೆ ಸಾಧ್ಯನೇ ಇಲ್ಲ. ಏನು ನಾನು ಹೆಚ್ಚು ಅನ್ನೋದೇನಿಲ್ಲ. ಇವರೇ ಮನುಷ್ಯರು ಹೇಳ್ತಾರೆ ಹೆಣ್ಮಕ್ಳು ಕಡಿಮೆ ಗಂಡು ಮಕ್ಕಳು ಹೆಚ್ಚು ಅಂತಂದೇಳಿ. ಇಲ್ಲಿ ಹೇಳ್ತದೆ ನೈದರ್ ಮೇಲ್ ಫಿಮೇಲ್ ಯು ಆಲ್ ಆರ್ ಒನ್ ಇನ್ ಕ್ರೈಸ್ಟ್. ಇಲ್ಲಿ ಲೋಕದಲ್ಲಿ ಹೆಂಗಂದ್ರೆ ನಮ್ಮ ದೇಶ ಪ್ರಕಾರವಾಗಿ ಹೆಣ್ಮಕ್ಳು ಕಡಿಮೆ ಗಂಡು ಮಕ್ಕಳು ದೊಡ್ಡ ಅಂತ ಹೇಳ್ತದೆ. ಆದರೆ ವಾಕ್ಯದಲ್ಲಿ ಕ್ರಿಸ್ತನಲ್ಲಿ ನೀನಿದ್ರೆ ಎಲ್ಲರೂ ಕ್ರಿಸ್ತನಲ್ಲಿ ಸಮಾನ. Jew or Gentile, bond or free, male or female, all are one in Christ. ಕ್ರಿಸ್ತನಲ್ಲಿ ಎಲ್ಲರೂ ಕೂಡ ಅವರು ಸ್ತ್ರೀಯರಾಗಿರ್ಬೋದು, ಪುರುಷರಾಗಿರ್ಬೋದು, ದಾಸನಾಗಿರ್ಬೋದು, ಸ್ವತಂತ್ರನಾಗಿರ್ಬೋದು, ಯಹೂದ್ಯನಾಗಿರ್ಬೋದು, ಗ್ರೀಸ್ ದೇಶಸ್ಥನಾಗಿರ್ಬೋದು, ಎಲ್ಲರೂ ಕೂಡ ಒಂದಾಗಿದ್ದೀರಿ. ಆಮೆನ್. ಪಾಸ್ಟರ್ ಹೇಳಿದ್ದಾರೆ ಇವತ್ತು ಮನೆಗೆ ಹೋಗಿ ನಾನು ಜಗಳಾಡ್ತೀನಿ ಅಂತ ಹೇಳಕ್ ಹೋಗಬೇಡ. ಪಾಸ್ಟರ್ ಹೇಳಿದ್ದಾರೆ ಮನೆಗೆ ಹೋಗಿ ನಾನು ಕೂಡ ಈಕ್ವಲ್ ಅಂತ ಒಂದೇ ಅಂತ ಜಗಳಾಡ್ತೀನಿ ಹೋಗಿ ಮನೆಗೆ ಹೋಗಿ ಅಂತ ಹೇಳ್ಬೇಡ. ಮನೆಗೆ ಹೋಗಿ ನಾನು ಜಗಳಾಡೋದು ಬೇಕಾಗಿಲ್ಲ, ದೇವ್ರು ಹೇಳಿದಾನೆ ಅಷ್ಟೇ. ದೇವರು ಹೇಳಿದ್ದಾರೆ ನೀನು ಹಂಗ ಜೀವನ ಮಾಡಬೇಕು. ಆಮೆನ್. 29th verse 29ನೇ ವಚನ ಹೇಳುತ್ತದೆ. If you be Christ, you are the Abraham seed. ನೀನು ಕ್ರಿಸ್ತನಲ್ಲಿದ್ರೆ ನೀನು ಅಬ್ರಹಾಮನ ಸಂತತಿ. Amen. Amen. If you baptize into Christ, you are Abraham seed. ನೀನು ಕ್ರಿಸ್ತನಲ್ಲಿ ದೀಕ್ಷಾಸ್ಥಾನ ತೆಗೆದುಕೊಂಡಿದ್ರೆ ನೀನು ಅಬ್ರಹಾಮನ ಸಂತತಿಗೆ. You are heirs according to promise. ಆ ಒಂದು ವಾಗ್ದಾನದ ಪ್ರಕಾರವಾಗಿ ನೀನು ವಾರಸನು. Romans 4:17 says, ರೋಮ ಬರೆದ ಪತ್ರಿಕೆ 4:17 ಹೇಳುತ್ತದೆ, I have made the father of many nations. God said to Abraham. ಅಬ್ರಹಾಮನಿಗೆ ದೇವರು ಹೇಳಿದ್ದಾರೆ ನಾನು ನಿನ್ನನ್ನು ಅನೇಕ ಜನಾಂಗಗಳಿಗೆ ತಂದೆಯಾಗಿ ಮಾಡಿದ್ದೀನಿ. Why he made Abraham is a father of many nations? ಯಾಕೆ ಅಬ್ರಹಾಮನ್ನು ಅನೇಕ ಜನರಿಗೆ ತಂದೆ ಅಂತ ಹೇಳಿದ್ದಾರೆ? Bible says Abraham believed God. ಯಾಕಂದ್ರೆ ಅಬ್ರಹಾಮನು ದೇವರನ್ನು ವಿಶ್ವಸಿಸಿದನು. Their parents not believed God. ಅಬ್ರಹಾಮನ ತಂದೆಗಳು ನಂಬಲಿಲ್ಲ. They all are pagans. ಅವರೆಲ್ಲರೂ ಅನ್ಯ ಜನರು. They all are worshipped idols. ಅವರೆಲ್ಲರೂ ಕೂಡ ವಿಗ್ರಹಗಳನ್ನು ಪೂಜಿಸುವವರು. Among those people, idol worshippers, only Abraham believed God. ಆ ಒಂದು ವಿಗ್ರಹಾರಾಧನ ಜನರ ಕುಟುಂಬ ಮಧ್ಯದಲ್ಲಿ ಅಬ್ರಹಾಮನ ಮಾತ್ರ ಆರಿಸಿಕೊಂಡು ಜೀವಿಸುವಂತ Because Abraham believed God, God said to Abraham, I made the father of many nations. ಅಬ್ರಹಾಮನು ದೇವರನ್ನು ನಂಬಿದ ಕಾರಣ ದೇವರಂತಾರೆ ನಾನು ನಿನ್ನ ಅನೇಕ ಜನಗಳಿಗೆ ತಂದೆಯಾಗಿ ಮಾಡುತ್ತೇನೆ. Do you believe that Jesus Christ is only God? ನೀನು ನಂಬುತ್ತಾ ಇದೆ ಯೇಸು ಕ್ರಿಸ್ತನು ಒಬ್ಬನೇ ದೇವರೆಂದು? Bible says I have made the father of many nations. ಸತ್ಯವೇದ ಹೇಳ್ತದೆ ನಾನು ನಿನ್ನನ್ನು ಅನೇಕ ಜನಗಳಿಗೆ ತಂದೆಯಾಗಿ ಮಾಡಿದಿ. Amen. Amen. 16th verse says 16ನೇ ವಚನ ಹೇಳುತ್ತದೆ, Abraham who is the father of all of us. ಅಬ್ರಹಾಮನು ನಮ್ಮೆಲ್ಲರಿಗೆ ತಂದೆಯಾಗಿದ್ದಾನೆ. Amen. He is the father of all of us. ನಮ್ಮೆಲ್ಲರೂ ಕೂಡ ಈಗ ಆತನು ತಂದೆಯಾಗಿದ್ದಾನೆ. Abraham to whom he believed? ಅಬ್ರಹಾಮನು ಯಾರನ್ನು ನಂಬಿದ್ದಾನೆ? God who quickened the dead and calleth those things who do not exist as though they were. ಎಷ್ಟು ನಂಬಿದಾನಂದ್ರೆ ಸತ್ತೋಗಿದ್ದವನು ಕೂಡ ಬದುಕಿಸುವಂತ ದೇವರಂತ ನಂಬಿದ್ದಾನೆ. ಏನು ನಂಬಿದಾನಂದ್ರೆ ಅಬ್ರಹಾಮನಲ್ಲಿ ಇಲ್ಲದೆ ಇರುವಂಥ ವಿಷಯಗಳನ್ನು ಇದ್ದ ಹಾಗೆ ಕರೆದಿರುವಂಥ ದೇವರನ್ನು ನಂಬಿದ್ದಾನೆ. ಅಲ್ಲಿ ಇಲ್ಲದೇ ಇರುವಂಥ ವಿಷಯಗಳನ್ನು ಇದ್ದೇ ಅಂತ ಮಾತನಾಡಿ ಹೇಳುವಂಥ ದೇವರನ್ನು ನಂಬಿದ್ದಾನೆ. ಆಮೇನ್. ಆಮೇನ್. ಅರೆ ಅಲ್ಲಿ ಆದಿಕಾಂಡ 1ನೇ ಅಧ್ಯಾಯ 3ನೇ ವಚನ ಅಲ್ಲಿ ಕತ್ತಲಿದೆ, ಅಲ್ಲಿ ಬೆಳಕೇ ಇಲ್ಲ. ಆದಿಕಾಂಡ 1ನೇ ಅಧ್ಯಾಯದಲ್ಲಿ ಕತ್ತಲಿತ್ತು, ಬೆಳಕಿಲ್ಲ. But in 3rd verse God said there let there be light. ಆದ್ರೆ ದೇವರು ಹೇಳಿದಾನೆ ಇಲ್ಲಿ ಬೆಳಕು ಇರಲಿ ಅಂತ ಹೇಳಿದ್ದಾನೆ. ಕತ್ತಲದಲ್ಲಿ ಬೆಳಕನ್ನು ಕರೆದಿರುವಂತ ದೇವರನ್ನು ನಂಬಿದ್ದಾನೆ.
ಕತ್ತಲಿರುವಂಥ ಸ್ಥಳದಲ್ಲಿ ಕತ್ತಲಿಂದನೇ ಬೆಳಕನ್ನು ಉತ್ಪನ್ನ ಮಾಡುವಂತೆ ಮಾಡಿ ಹೇಳಿರುವಂಥ ದೇವರನ್ನು ನಂಬಿದ್ದಾನೆ. ಆಮೆನ್. ಆಮೆನ್. ಅದಕ್ಕಾಗಿ ವಾಕ್ಯ ಹೇಳಿದ 16ನೇ ವಚನದಲ್ಲಿ ಅಬ್ರಹಾಮ್ ಇಸ್ ದ ಫಾದರ್ ಆಫ್ ಅಸ್ ಆಲ್. ಅದಕ್ಕಾಗಿ ದೇವರು ರೋಮ ಬರೆದ ಪತ್ರಿಕೆಯಲ್ಲಿ ನಾವು ಅಬ್ರಹಾಮ ನಮ್ಮೆಲ್ಲರ ವಿಶ್ವಾಸಗಳಿಗೆ ತಂದೆ ಅಂತ ಬರೆಯಲ್ಪಟ್ಟಿದೆ. ಆಮೆನ್. ಆಮೆನ್. ನಾವು ಕೂಡ ನಂಬಬೇಕು. ಇಲ್ಲದೆ ಇರುವಂತ ವಿಷಯಗಳನ್ನು ಇದ್ದ ಹಾಗೆ ಕರೆಯುತ್ತಾ ಇದ್ರೆ ನಾವು ಕೂಡ ಫಾದರ್ ಆಫ್ ಆಲ್ ನೇಷನ್ಸ್ ಆಗ್ತೀವಿ. ನಾವು ಇಲ್ಲದೆ ಇರುವಂತ ವಿಷಯಗಳನ್ನು ಇರುವಂತೆ ಕರೆಯುವುದು ಪ್ರಾರಂಭಿಸುವಾಗ ನಾವು ಕೂಡ ದೊಡ್ಡ ಎಲ್ಲ ಜನರಿಗೆ ದೊಡ್ಡವರಾಗುತ್ತೀವಿ. ದಟ್ ಮೀನ್ಸ್ ಅದರ ಅರ್ಥ, ಇಫ್ ಯು ನೀಡ್ ಹೆಲ್ತ್ ಟು ಯೋರ್ ಬಾಡಿ ಯು ಕಾಲ್ ಹೆಲ್ತ್. ನಿನಗೆ ಆರೋಗ್ಯ ಬೇಕಾಗಿದ್ರೆ ಅಲ್ಲಿ ಆರೋಗ್ಯವಿಲ್ಲ, ಆದ್ರೆ ಕೂಡ ನಿನ್ನ ಆರೋಗ್ಯವು ಪ್ರತ್ಯಕ್ಷಿಸಲ್ಪಡುವಂತೆ ನೀನು ಮಾತನಾಡು. ಯು ಕಾಲ್ ಮನಿ. ನಿನಗೆ ಹಣ ಬೇಕಾಗಿದ್ರೆ ಹಣವನ್ನು ಕರಿ, ಇಲ್ಲದೆ ಇದ್ರೆ ಕೂಡ ನೀಡ್ ಪೀಸ್ ಯು ಕಾಲ್ ಪೀಸ್. ಸಮಾಧಾನವಲ್ಲಿ ಇಲ್ಲದೆ ಇದ್ರೆ ಕೂಡ ಸಮಾಧಾನವನ್ನು ಪ್ರಕಟಿಸು, ಇರಲಿ ಎಂದು. ನಮ್ಮ ದೇವರು ಇಲ್ಲದೆ ಇರುವಂತ ವಿಷಯಗಳನ್ನು ಕರೆದು ಅದನ್ನು ಇರುವಂತೆ ಮಾಡಿದ್ದಾನೆ. ಯಾಕಂದ್ರೆ ನಮ್ಮ ದೇವರು ಅಲ್ಲಿ ಇಲ್ಲದನ್ನು ಇರುವಂತೆ ಕರೆದು ಮಾತನಾಡಿದ್ದಾನೆ. ಆ ರೀತಿಯಲ್ಲಿ ಕರೆಯುವುದು ಅಭ್ಯಾಸ ಮಾಡುವಾಗ then everything started obeying you. ಅಲ್ಲಿ ನೀನು ಕಲಿಯುವುದಕ್ಕೆ ಪ್ರಾರಂಭಿಸಿ ಮಾತನಾಡ್ತಾ ಇರುವಾಗ ಎಲ್ಲವೂ ನಿನಗೆ ವಿಧೇಯವಾಗುತ್ತದೆ. Abraham believed God. ಅದಕ್ಕಾಗಿ ಸತ್ಯವೇದ ಹೇಳುತ್ತದೆ, ಅಬ್ರಹಾಮು ದೇವರನ್ನು ನಂಬಿದ್ದಾನೆ. Who quickened the dead, calleth those things which do not exist as though were. ಸತ್ತು ಹೋಗಿರುವಂತ ವಿಷಯಗಳನ್ನು ಎಬ್ಬಿಸುವ ದೇವರು, ಇಲ್ಲದೇ ಇರುವಂತ ವಿಷಯಗಳನ್ನು ಇರುವಂತೆ ಮಾತನಾಡುವಂತ ದೇವರನ್ನು ನಂಬಿದ್ದಾನೆ. ಆಮೆನ್. ಅದಕ್ಕಾಗಿ ನಮ್ಮ ಬಾಯಿ ಮಾತುಗಳು ಬಹಳ ಜಾಗೃತೆಯಾಗಿರಬೇಕು. ಇಲ್ಲದೆ ಇರುವಂತ ವಿಷಯಗಳನ್ನು ಇದ್ದಾಗ ಕರಿಬೇಕು. ನಾವು ಬೇರೆ ಬೇರೆ ವಕ್ರ ಮಾತುಗಳು ಮಾತಾಡಕ್ ಹೋಗಬಾರ್ದು. ಮತ್ತೆ ಇಲ್ಲದೆ ಇರುವಂತ ವಿಷಯಗಳನ್ನು ಎಲ್ಲ ವಕ್ರ ಮಾತು ಮಾತನಾಡಬಾರ್ದು. That's what Proverbs 4th chapter 24th verse. ಜ್ಞಾನೋಕ್ತಿಗಳು 4ನೇ ಅಧ್ಯಾಯ 24ನೇ ವಚನ ಹೇಳುತ್ತದೆ, Put away all the deceitful mouth. ಎಲ್ಲ ವಕ್ರ ಮಾತುಗಳನ್ನು ತೆಗೆದು ಹಾಕು. Perverse lips put away far from thee. ಕೆಟ್ಟ ಮಾತುಗಳು ನಿನ್ನಿಂದ ತೆಗೆದು ಹಾಕು. Because your mouth ruin your things. ನಿನ್ನ ವಿಷಯಗಳು ನಿನ್ನ ಬಾಯಿ ಮಾತುಗಳೇ ಪರಿಪಾಲಿಸ್ತವೆ. ಬೇರೆಯವರು ಯಾರು ನಾಶಪಡಿಸ್ತಾ ಇಲ್ಲ, ನಿನ್ನ ಬಾಯಿ ಮಾತುಗಳೇ ನಿನ್ನ ಜೀವನ ನಿನ್ನ ಕುಟುಂಬವನ್ನು ನಾಶಪಡಿಸೋದು. ಬೇರೆ ಯಾರು ಕೂಡ ನಿನ್ನ ನಾಶಪಡಿಸ್ತಾ ಇಲ್ಲ, ನಿನ್ನ ಬಾಯಿ ಮಾತುಗಳೇ ನಿನ್ನನ್ನು ನಿನ್ನ ಕುಟುಂಬವನ್ನು ಶರೀರ ನಾಶಪಡಿಸೋದೇ ನಿನ್ನ ಬಾಯಿ ಮಾತುಗಳು. ನಿನ್ನ ಶರೀರ ನಾಶಪಡಿಸೋದೇ ನಿನ್ನ ಬಾಯಿ ಮಾತು. ನನ್ನ ಗಂಡ ಈಗ ಮಾತಾಡೋಣ, ನನ್ನ ಅಕ್ಕ ಈಗ ಮಾತಾಡೋಣ, ನಮ್ಮ ಅಮ್ಮ ಹಿಂಗೆ ಅವರಲ್ಲ, ನಿನ್ನ ಮಾತಾಡಿದ ಮಾತುಗಳೇ ನಿನ್ನ ಶರೀರವು ನಾಶಪಡುತ್ತದೆ, ನಿನ್ನ ಎಲ್ಲ ಅಭಿವೃದ್ಧಿನೂ ಕೂಡ ನಾಶಪಡಿಸುತ್ತದೆ. ಅದಕ್ಕಾಗಿ ಸರಿಯಾಗಿ ನಿನ್ನ ಬಗ್ಗೆ ನೀನು ಮಾತಾಡೋದು ಕಲಿ. ಸರಿಯಾಗಿ ನಿನ್ನ ಕುರಿತು ದೇವರು ಹೇಳಿದವನ್ನೇ ಮಾತನಾಡೋದು ಕಲಿ. 25th verse 25ನೇ ವಚನ ಹೇಳುತ್ತದೆ, ಲೆಟ್ ದೈನ್ ಐಸ್ ಲುಕ್ ರೈಟ್ ಆನ್. ನಿನ್ನ ಕನುದೃಷ್ಟಿ ಯಾವಾಗಲೂ ಸರಿಯಾಗಿರುವಂತ ವಿಷಯಗಳನ್ನೇ ನೋಡಲಿ. ಬೈಬಲ್ ಸೇಸ್ ಲೆಟ್ ದೈನ್ ಐಲಿಡ್ಸ್ ನಿನ್ನ ಕಣ್ಣು ರೆಪ್ಪಗಲು ನಿನ್ನ ಕಣ್ಣು ರೆಪ್ಪಗಲು ನೆಟ್ಟವಾಗಿ ನೋಡಲಿ. ಆಮೇಲೆ ನೆಟ್ಟವಾಗ ಅಂತಂದು ಹೇಳಿದ್ರೆ ನಾನು ನೆಟ್ಟಿಗೆ ನೋಡ್ತಾ ಇದ್ದೀನಿ ಅಂತಂದು ಹೇಳ್ದಲ್ಲ, ವಾಕ್ಯವನ್ನು ಸರಿಯಾಗಿ ನೋಡಬೇಕು. ನೆಟ್ಟವಾಗಿ ನೋಡಂದ್ರೆ ನಾನು ನೆಟ್ಟವಾಗಾದ್ರೆ ವಾಕ್ಯವನ್ನು ನೆಟ್ಟವಾಗಿ ನೋಡಿದ್ರೆ ನೆಟ್ಟವಾಗಿ ನೋಡ್ತಾ ಇದೆ, ಆದ್ರೆ ಆಲೋಚನೆಗಳು ಬೇರೆ ಇದೆ. ನೋಡ್ತಾ ಇದೆ, ಆಲೋಚನೆಗಳು ಬೇರೆ, ನೆಟ್ಟ ಇಲ್ಲ. ಹಲ್ಲೆಲೂಯಾ. 26 verse 26 ವಚನ ಹೇಳ್ತದೆ, ವಾಚ್ ದ ಪಾತ್ ಆಫ್ ದೈ ಫೀಟ್. ನೀನು ಹೋಗುವ ಮಾರ್ಗವನ್ನು ನೀನು ಗಮನಿಸ್ಕೋ. ಆಮೆನ್. ಎಲ್ಲೆಲ್ಲಿ ಹೋಗ್ತಾ ಇದ್ದೀನಿ ಗಮನಿಸ್ಕೋ. ನೀನು ಎಲ್ಲೆಲ್ಲಿ ಹೋಗ್ತಾ ಇದೋ ಗಮನಿಸ್ಕೋ. ನಿನ್ನ ಲೆಟ್ ಆಲ್ ದೈ ವೇ ಬಿ ಎಸ್ಟಾಬ್ಲಿಷ್ಡ್. ನಿನ್ನ ಎಲ್ಲಾ ಮಾರ್ಗಗಳೆಲ್ಲ ಕೂಡ ಸ್ಥಿರವಾಗಿರಲಿ. That means ಅದರರ್ಥ use your tongue right. ನಿನ್ನ ಬಾಯಿ ಮಾತನ್ನು ಸರಿಯಾಗಿ ಉಪಯೋಗಿಸು. Amen. ಬಾಯನ್ನು ಸರಿಯಾಗಿ according to word of God only you make use of your tongue. ದೇವರ ವಾಕ್ಯಾನುಸಾರವಾಗಿ ನೀನು ಬಾಯನ್ನು ಮಾತಾಡಬೇಕು. Talk according to the circumstances. ಪರಿಸ್ಥಿತಿಗಳನ್ನು ನೋಡಿ ನೀನು ಮಾತನಾಡಬೇಡ. Don't talk according to feelings or situations. ನಿನ್ನ ಒಂದು ಅನಿಸಿಕೆಗಳು ನಿನ್ನ ಪರಿಸ್ಥಿತಿಗಳನ್ನು ನೋಡಿ ಮಾತನಾಡಬೇಡ. That may be fact, I tell you, but you only speak the truth. ಅದೆಲ್ಲ ಕೂಡ ನಿಜವಾಗಿ ಅನಿಸ್ತಾ ಇರಬಹುದು, ಆದರೆ ಸತ್ಯವು ದೇವರ ವಾಕ್ಯವನ್ನು ಮಾತನಾಡು. Amen. Truth is the word of God. ಸತ್ಯವು ಅಂದರೆ ದೇವರ ವಾಕ್ಯವು. Truth is Jesus Christ. ಸತ್ಯವು ಯೇಸು ಕ್ರಿಸ್ತನು. If anyone not aligned with the word of God, ಯಾರೇ ಆಗಲಿ ದೇವರ ವಾಕ್ಯಾನುಸಾರವಾಗಿ ಜೋಡಿಯಾಗಿ ಹೋಗದೇ ಇದ್ರೆ, if anything not aligned according to the word of God in your life, ನಿನ್ನ ಜೀವನದಲ್ಲಿ ವಾಕ್ಯಾನುಸಾರವಾಗಿ ಇರದೆ ಬೇರೆ ಬೇರೆ ಮಾರ್ಗದಲ್ಲಿ ಹೋಗ್ತಾ ಇದ್ರೆ, don't talk it. ಅಂತ ವಿಷಯಗಳು ನೀನು ಮಾತನಾಡಕ್ಕೆ ಹೋಗ್ಬೇಡ. ಹಲ್ಲೆಲೂಯಾ. ಹಲ್ಲೆಲೂಯಾ. ಸ್ವಲ್ಪ ಜನ ಇರ್ತಾರೆ, ಎಲ್ಲಾನು ಕಲಿಸಿ ಮಾತಾಡ್ತಾ ಇರ್ತಾರೆ. ಕೆಲವರು
ಅವರು ಬಡವರಾಗಿದ್ದು ಬಿಟ್ಕೊಂಡು ನಾವೆಲ್ಲರೂ ಬಡವರೇ ಅಂತ ಹೇಳ್ತಾರೆ. ಅವ್ರು ಬಡವರು ಇರ್ತಾರೆ, ಮತ್ತೆ ಅವರು ಕೂಡ ಸೇರಿಸ್ಕೊಂಡು ನಾವೆಲ್ಲರೂ ಬಡವರು, ಎಲ್ಲರೂ ಒಂದಾನೋ ದಿವಸದಲ್ಲಿ ನಾವು ಸಿಕ್ಕಾಗ್ತೀವಿ ಅಂತಂದು ಹೇಳ್ತಾರೆ. ನಾವೆಲ್ಲರೂ ಒಂದಾದ ದಿನದಲ್ಲಿ ರೋಗಿ ಆಗ್ತೀವಿ ಅಂತಾರೆ. ಸೊ ಅವರು ಹೇಳುವಾಗ ಡೋಂಟ್ ಅಗ್ರಿ ಫಾರ್ ದಟ್, ಸುಮ್ಕೆ ಹೋಗ್ಬೇಡ ಅಂತಂತ ಮಾತುಗಳು. ನೀನು ಬಡವನಾದ್ರೆ ಆಗಪ್ಪ, ನನಗೆ ಕಲಿಸ್ಬೇಡ ಅದರಲ್ಲಿ ಅಂತಂದು ಹೇಳಿ. ನೀನು ಹೇಳ್ಬೇಕು, ನೀನ್ ಬಡವರೇನೋ, ನೀನು ರೋಗಿ ಆಗಿದ್ರೆ ನೀನು ಜ್ವರ ಬಂದ್ರೆ ಬರ್ತದೆ, ಆದ್ರೆ ನನಗೆ ಬರೋದಿಲ್ಲ ಅಂತಂದು ಹೇಳು. ನೀನು ಹೇಳ್ಬೇಕು, ಬಾಯಿ ತೆರೆದು ವಾಕ್ಯಾನುಸಾರವಾಗಿ. ಜ್ವರ ಬಂದ್ರೆ ಹೆಂಗ, ಅದು ಬಿಟ್ಟು ಬಿಡೋದು, ವಾಕ್ಯನೇ ಸತ್ಯ. ನೀನು ಅದನ್ನು ಬಿಡು, ಫಸ್ಟ್ ವಾಕ್ಯ ಮಾತಾಡೋದು, ಸತ್ಯ ಮಾತಾಡೋದು ಕಲಿ. 4 ಜನ ಹೇಳ್ತಾ ಇದ್ದಾರೆ ಅಂದ್ರೆ ನೀನು ತಂದಾನ ತಾನ ಅಂತ ಹೇಳ್ಬೇಡ. 4 ಜನ ಹೇಳುವಂತ ಮಾತಕ್ಕೆ 4 ಜನ ಹೇಳಿದ ರೀತಿಯಲ್ಲಿ ನೀನು ಹಿಂಬಾಲಿಸಬೇಡ. 4 ಜನ ಹೇಳೋದು ನೀನು ಹಿಂಬಾಲಿಸಬೇಡ. ವಾಕ್ಯವೇನು ಹೇಳುತ್ತದೆ ಅದನ್ನ ಹಿಂಬಾಲಿಸು. ಅವರು ಹೇಳಿದ್ದೆ ಕರೆಕ್ಟ್ ಅಂತ ಹೇಳಕ್ ಹೋಗಬೇಡ. ವಾಟ್ ದೇ ಸೆಡ್ ದಟ್ ಈಸ್ ನಾಟ್ ದ ಟ್ರೂ. ನನ್ನ ಜೀವನ ಬೇರೆ, ನಮ್ಮ ಜೀವನ ಬೇರೆ. ದೇವರ ವಾಕ್ಯಾನುಸಾರವಾಗಿ ನನ್ನ ಜೀವನ, ನಮ್ಮ ಜೀವನ ವಾಕ್ಯಾನುಸಾರವಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. Perverse and fraud mouth put away from you. ವಕ್ರಂ ಬಾಯಿ ಮತ್ತೆ ಮೋಸಪು ಮಾತುಗಳು ನಿನ್ನಿಂದ ತೆಗೆದು ಹಾಕು. ಅದು ಬಹಳ ಡೇಂಜರ್, ನಿನಗೇನೆ ಡೇಂಜರ್. ಅದು ಬಾಯಲ ಮೋಸ ಮಾತುಗಳಿರ್ತದೆ, ನಿನಗೆ ಡೇಂಜರ್ ಅದು. First John 1st chapter 3rd verse said, ಮೊದಲನೇ ಯೋಹಾನು 1ನೇ ಅಧ್ಯಾಯ 3ನೇ ವಚನ ಹೇಳುತ್ತದೆ, truly our fellowship with the Father and the Son Jesus Christ. ಸತ್ಯವಾಗಿ ನಮ್ಮ ಸಹವಾಸವು ತಂದೆಯೊಂದಿಗೆ ಕುಮಾರನಾಗಿರುವಂತ ಕ್ರಿಸ್ತನೊಂದಿಗೆ. ಆತ ನಂತರ ಸಹವಾಸ ಬಿಡ್ಕೊಂಡು ಈ ವಕ್ರ ಮಾತುಗಳು ಯಾಕೆ ಮಾತಾಡ್ತಿದೆ ಹೇಳು? ತಂದೆ ಹತ್ರ ಸಹವಾಸ ಬಿಡ್ಕೊಂಡು ಬೈಬಲ್ ಹೇಳ್ತದೆ our fellowship is with the Father and Son Jesus. ನಮ್ಮ ಸಹವಾಸವು ಯಾರ ಸಂಗಡ? ತಂದೆಯಾದ ದೇವರೊಂದಿಗೆ, ಕುಮಾರನಾದ ಯೇಸುವಿನೊಂದಿಗೆ. ಆದರೆ ನಾವು ಬೇರೆಯವರು ಆ ಅಮ್ಮಕ್ಕ ಹತ್ರ, ಆ ಅಕ್ಕ ಹತ್ರ, ಆ ಸಿಸ್ಟರ್ ಹತ್ರ, ಅವ್ರ ಹತ್ರ, ಇವ್ರ ಹತ್ರ ಹೋಗಿ ನಮ್ಮ ಮಾತುಗಳು ಹೊಲಸು ಮಾಡ್ಕೊಂಡ್ಬಿಟ್ಟಿದ್ವಿ. ನಾವೇನು ಮಾಡ್ತೀವಿ? ಆ ಸಹವಾಸವನ್ನು ಬಿಟ್ಟು, ದೇವರ ಸಹವಾಸ ಬಿಟ್ಟು ಬೇರೆಯವ್ರ ಹತ್ರ ಹೋಗಿ ಅವರ ಮಾತುಗಳು ಅವರ ಸಹವಾಸಕ್ಕೆ ಹೋಗ್ತೀವಿ. ಪ್ರೆಷಸ್ ಸಹವಾಸ ಕೊಟ್ಟಿದ್ದಾರೆ ನಮಗೆ ದೇವರು. ನಮಗೆ ಪ್ರಶಸ್ತವಾಗಿರುವಂಥ ಸಹವಾಸ ಕೊಟ್ಟಿದ್ದಾರೆ. What God has given the fellowship, that is the most dignified fellowship. ದೇವರು ಕೊಟ್ಟಿರುವಂಥ ಈ ಸಹವಾಸವು ಬಹಳಷ್ಟು ಉನ್ನತವಾಗಿರುವಂಥ ಸಹವಾಸವು. Our fellowship is with the Father, with Son Jesus Christ. ನಮ್ಮ ಸಹವಾಸವು ತಂದೆಯೊಂದಿಗೆ, ಕುಮಾರನಾದ ಕ್ರಿಸ್ತನೊಂದಿಗೆ. This is the topmost fellowship in the world. ಲೋಕದಲ್ಲೇ, ಪ್ರಪಂಚದಲ್ಲೇ ಇದು ಉನ್ನತ ಮಟ್ಟದ ಸಹವಾಸವು. Amen. Amen. Go into that fellowship, I tell you, you will see the results. ಆ ಸಹವಾಸಕ್ಕೆ ಹೋಗು, ನೀನು ಫಲಿತಾಂಶಗಳನ್ನು ನೋಡ್ತಿ. 2 Peter 1st chapter 4th verse said, 2ನೇ ಪೇತ್ರನು 1ನೇ ಅಧ್ಯಾಯ 4ನೇ ವಚನ ಹೇಳುತ್ತದೆ, Bible says, ಸತ್ಯವೇದ ಹೇಳುತ್ತದೆ, given to us exceeding great precious promises. ನಮಗಾಗಿ ದೇವರು ಪ್ರಶಸ್ತವಾಗಿರುವಂತಹ ಉನ್ನತ ವಾಗ್ದಾನಗಳು ಕೊಟ್ಟಿದ್ದಾರೆ. Amen. Amen. For us great promises given to us. ನಮಗಾಗಿ ದೊಡ್ಡ ವಾಗ್ದಾನಗಳು ದೇವರು ಕೊಟ್ಟಿದ್ದಾರೆ. ಅವು ಪ್ರಶಸ್ತವಾದದ್ದು. ಆ ವಾಗ್ದಾನಗಳು we might be partakers of divine nature. ಆ ವಾಗ್ದಾನಗಳಿಂದ ದೈವಿಕ ಸ್ವಭಾವದಲ್ಲಿ ನಾವು ಭಾಗವಹಿಸುವಂತೆ ಕೊಟ್ಟಿದ್ದಾನೆ. Amen. Amen. When you see that divine promises, precious promises, ದೈವಿಕವಾಗಿರುವಂತಹ ಪ್ರಶಸ್ತ ವಾಗ್ದಾನಗಳು ನೀನು ನೋಡುವಾಗ ವಾಕ್ಯದಲ್ಲಿ, I tell you, your nature of life will be changed. ನಿನ್ನ ಒಂದು ಸ್ವಭಾವ ವಿಷಯಗಳೆಲ್ಲ ಕೂಡ ಬದಲಾಯಿಸಲ್ಪಡ್ತಾ, you will go into divine nature. ದೈವಿಕ ಸ್ವಭಾವ ನಿನ್ನಲ್ಲಿ ಹೊರಗೆ ಕಾಣಿಸಲ್ಪಡುತ್ತದೆ. You will become a partaker of divine nature. ನೀನು ದೈವಿಕ ಸ್ವಭಾವದಲ್ಲಿ ಭಾಗವಹಿಸ್ತೀಯಾ? Bible says, through Christ we brought into the heavenly members. ಕ್ರಿಸ್ತನಿಂದ ನಾವು ಪರಲೋಕದ ವಿಷಯಗಳನ್ನು ಹೊಂದಿಕೊಂಡಿದ್ದೇವೆ. That's what Paul said here, we are citizens of heaven. ಅದಕ್ಕೆ ಪೌಲ್ ಇಲ್ಲಿ ಹೇಳ್ತಾನೆ ಫಿಲಿಪ್ಪಿ ಪತ್ರಿಕೆಯಲ್ಲಿ, ನಾವು ಪರಲೋಕವಾಸಿಗಳು. We are not citizens of this earth. ಈ ಭೂಮಿ ಮೇಲೆ ನಾವು ಸದಸ್ಯರಲ್ಲ. Our citizenship is in heaven. ನಮ್ಮ ಒಂದು ಸದಸ್ಯವು ಪೌರಸತ್ವವು ಪರಲೋಕದಿಂದ ಬಂದಿದೆ. Our names are written in the book of life. ಜೀವ ಗ್ರಂಥದಲ್ಲಿ ನಮ್ಮ ಹೆಸರುಗಳು ಬರೆಯಲ್ಪಟ್ಟಿದೆ. But I tell you, but your name has to be in the book of life. ನಿನ್ನ ಪುಸ್ತಕವು, ನಿನ್ನ ಹೆಸರು ಜೀವ ಗ್ರಂಥದಲ್ಲಿ ಇರಬೇಕು ಯಾವಾಗಲೂ. Our fellowship includes everything. ನಮ್ಮ ಒಂದು ಸಹವಾಸವು ಎಲ್ಲವನ್ನು ಕೂಡ ಸೇರಿಸುತ್ತದೆ. When you are fellowship with God and Jesus Christ, I tell you, automatically your names will be in the heavenly. ನೀವು ತಂದೆಯೊಂದಿಗೆ ಪರಲೋಕ ಪವಿತ್ರ ಯೇಸು ಕ್ರಿಸ್ತನೊಂದಿಗೆ ಸಹವಾಸ ಮಾಡ್ತಾ ಇರುವಾಗ ಆ ಹೆಸರುಗಳು ಜೀವ ಗ್ರಂಥದಲ್ಲಿ ಹಂಗೆ ಇರುತ್ತವೆ. 2 Corinthians 5:21 said, 2 ಕೊರಿಂಥಿ 5:21, he became a sin, ಆತನೇ ಪಾಪವಾಗಿದ್ದಾನೆ, that we might be made righteous. ನಾವು ನೀತಿವಂತರಾಗುವಂತೆ ಯೇಸುವೇ ನಮ್ಮ ಸ್ಥಾನದಲ್ಲಿ ಪಾಪವಾಗಿದ್ದಾನೆ. Jesus Christ became a sin that made us righteousness of God. ಯೇಸುವು ನಮ್ಮ ಸ್ಥಾನದಲ್ಲಿ ಪಾಪವಾದನು, ನಮ್ಮನ್ನು ನೀತಿಯಾಗಿ ಮಾಡಿದನು. Amen. That's all. He became a sin, we become righteous. ಅವರು ಪಾಪಿಯಾದರು,
ಪಾಪವಾದರೂ ನಾವು ನೀತಿಯಾದ್ವಿ. Everybody, I tell you, whoever in any religion, everybody, all the people of the earth, they become righteous because Jesus Christ became a sin. ಯೇಸು ಎಲ್ಲ ಮನುಷ್ಯರಿಗಾಗಿ ಪಾಪವಾಗಿದ್ದಾನೆ, ಅದಕ್ಕಾಗಿ ಎಲ್ಲರನ್ನು ನೀತಿ ಯಾರು ನಂಬುತ್ತಾರೋ ಅದು ನೀತಿ ಆಗುತ್ತಾರೆ. But they must know through the scriptures, then only that manifests. ಆದರೆ ವಾಕ್ಯದಿಂದ ಅವರು ತಿಳಿದುಕೊಳ್ಳುವಾಗ ಅದು ನೀತಿ, ದೇವರ ನೀತಿ ಪ್ರತ್ಯಕ್ಷವಾಗುತ್ತದೆ. Amen. Amen. When you know through the scriptures, ವಾಕ್ಯಗಳು ನೀನು ತಿಳುಕೊಳ್ಳುವಾಗ we become an expression of God's righteousness. ದೇವರ ನೀತಿಯ ಪ್ರತ್ಯಕ್ಷತೆ ಆಗುತ್ತವೆ. ನಾವು We become a proof of God's righteousness. ದೇವರ ನೀತಿಗೆ ನಾವು ರುಜುವಾಗುತ್ತೇವೆ. We must know through the scriptures. ವಾಕ್ಯಗಳಿಂದ ನಾವು ಏನಾಗಿದೆವೋ ನಾವು ತಿಳ್ಕೊಳ್ಳಬೇಕು. Then we become a manifestation of God's righteousness. ಅವಾಗ ನಾವು ದೇವರ ನೀತಿಯಾಗಿ ಕಾಣಿಸ್ತೇವೆ. That's what Bible says, Matthew 5th chapter 14th verse. ಮತ್ತಾಯ ಸುವಾರ್ತೆ 5:14 ಹೇಳುತ್ತೆ, Jesus said, you are the light of the world. ನೀವು, ಯೇಸು ಹೇಳಿದ್ದಾರೆ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. 1 John 4:17 said, ಮೊದಲನೇ ಯೋಹಾನ 5:17, here love made perfect. ಇಲ್ಲಿ ಪ್ರೀತಿ ಪರಿಪೂರ್ಣರಾಗಿ ಮಾಡುತ್ತದೆ. How love made perfect? ಹೇಗೆ ಪ್ರೀತಿ ಪರಿಪೂರ್ಣರಾಗಿ ಮಾಡುತ್ತದೆ? Bible says, because he loved us first. ಆತನೇ ನಮ್ಮನ್ನು ಫಸ್ಟ್ ಪ್ರೀತಿ ಮಾಡಿದ್ದಾರೆ. Because he loved us first, our love made perfect. ಆತನು ಮೊದಲು ನಮ್ಮನ್ನು ಪ್ರೀತಿ ಮಾಡಿದ ಕಾರಣ ನಮ್ಮ ಪ್ರೀತಿ ಕೂಡ ಪರಿಪೂರ್ಣವಾಗಿದೆ ಅಂತ ಹೇಳ್ತಾ ಇದ್ದಾರೆ. Amen. ಸಿದ್ಧಿಗೆ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. Because Jesus loved us, ಯೇಸು ನಮ್ಮನ್ನು ಪ್ರೀತಿ ಮಾಡಿದರಿಂದ we have a boldness to stand in the judgment day. ನ್ಯಾಯ ತೀರ್ಪಿನ ದಿನದಲ್ಲಿ ನಮಗೂ ದೇವರ ಮುಂದೆ ಧೈರ್ಯವಾಗಿ ನಿಂತುಕೊಳ್ಳುವಂತ ಸ್ಥಿತಿ ದೇವರು ಕೊಟ್ಟಿದ್ದಾನೆ. Amen. Amen. His word delivered to us, I tell you, we will see the amazing results. ಆತನ ವಾಕ್ಯವು ನಮಗೆ ಕೊಡಲ್ಪಟ್ಟಿದೆ, ಅದರಿಂದ ನಾವು ಅದ್ಭುತವಾಗಿರುವಂತ ಫಲಿತಾಂಶಗಳು ನೋಡುವಂತೆ. Amen. Amen. I tell you, our life is a revelation. ನಮ್ಮ ಜೀವನವೇ ಒಂದು ಪ್ರಕಟಣೆ ಆಗಿದೆ. Our life is outworking of the word of God. ನಮ್ಮ ಜೀವನ ಹೊರಗೆ ಕಾಣಿಸುವಂತ ದೇವರ ವಾಕ್ಯವಾಗಿದೆ. Word of God deposited inside of us. ನಮ್ಮ ಒಳಗೆ ದೇವರ ವಾಕ್ಯವನ್ನು ತುಂಬಿಸಲ್ಪಟ್ಟಿದೆ. We have to receive the word. Word of God has to deposit inside. ನಮ್ಮ ಒಳಗಡ ಅಂತರಂಗದಲ್ಲಿ ದೇವರ ವಾಕ್ಯವನ್ನು ತುಂಬಿಸಿಕೊಳ್ಳಬೇಕು. That's what Colossians 3rd chapter 16th verse said. ಕೊಲಸ್ಸಿ 3:16 ಹೇಳುತ್ತದೆ, Let the word of Christ dwell in you richly. ನಿಮ್ಮಲ್ಲಿ ದೇವರ ವಾಕ್ಯವು ಅತಿ ಸಮೃದ್ಧಿಯಾಗಿ ಇರಲಿ. Amen. ಆಮೆನ್. That means be filled with his word. ಅದರ ಅರ್ಥ ದೇವರ ವಾಕ್ಯದಿಂದ ತುಂಬಿಸಲ್ಪಡು. Then only our thoughts will be filled with Christ. ಅವಾಗ ಮಾತ್ರನೇ ನಮ್ಮ ಆಲೋಚನೆಗಳು ಕ್ರಿಸ್ತನಿಂದ ತುಂಬಿಸಲ್ಪಡುತ್ತವೆ. I tell you, don't talk other way. ಇನ್ನೊಂದು ಮಾರ್ಗದಲ್ಲಿ ನೀನು ಮಾತನಾಡಬೇಡ. Think only Christ. ಕ್ರಿಸ್ತನ್ನೇ ಆಲೋಚಿಸು. Talk only Christ. ಕ್ರಿಸ್ತನ್ನೇ ಮಾತನಾಡು. Let the Christ be everything and anything in your life. ನಿನ್ನ ಜೀವನದಲ್ಲಿ ಕ್ರಿಸ್ತನೇ ಎಲ್ಲವೂ ಆಗಿರಲಿ, ಏನೇ ಆಗಲಿ ಆತನೇ ಆಗಿರಲಿ. This is how God wants us to live. ದೇವರು ನಾವು ಈಗ ಈ ರೀತಿಯಲ್ಲಿ ಜೀವಿಸಬೇಕಂತ ದೇವರು ಬಯಸ್ತಾ ಇದ್ದಾನೆ. Amen. ಆಮೆನ್. I tell you, you must live as a Christ. ನೀವು ಕ್ರಿಸ್ತರ ಹಾಗೆ ಜೀವಿಸಬೇಕು. That's what Bible says. ಸತ್ಯವೇದ ಹೇಳುತ್ತದೆ, As he is, so we are in this world. ಆತನು ಹೀಗೆ ಏನಾಗಿದ್ದಾನೋ ಹಾಗೆಯೇ ನಾವು ಈ ಭೂಮಿ ಮೇಲೆ We ಜೀವಿಸಬೇಕು. all must live as Jesus Christ. ಯೇಸುವಿನ ಹಾಗೆ ನಾವೆಲ್ಲರೂ ಜೀವಿಸಬೇಕು. Our talk must be like Christ. ಕ್ರಿಸ್ತನ ಹಾಗೆ ನಮ್ಮ ಮಾತುಗಳಿರಬೇಕು. Our thinking must be like ನಮ್ಮ Christ. ಯೋಜನೆಗಳು ಕ್ರಿಸ್ತನ ಯೋಜನೆಗಳಾಗಿರಬೇಕು. Our walk must be. ನಮ್ಮ ನಡತೆ ಯೇಸು ಕ್ರಿಸ್ತನ ವಾಕ್ಯದ ಪ್ರಕಾರವಾಗಿರಬೇಕು. Amen. ಆಮೆನ್. Hallelujah. ಹಲ್ಲೆಲೂಯಾ. Our life must be like Jesus. ನಮ್ಮ ಜೀವನ ಕ್ರಿಸ್ತನ ಹಾಗೆ ಇರಬೇಕು. He is our Father. ಆತ ನಮ್ಮ ತಂದೆ, He is our Creator. ನಮ್ಮ ಸೃಷ್ಟಿಕರ್ತನಾತನು. We are born of Him. ನಾವು ಆತನಿಂದ ಹುಟ್ಟಿದ್ದೇವೆ. Don't live less than that. ಅದಕ್ಕಿಂತ ಕಡಿಮೆಯಾಗಿ ಜೀವಿಸಬೇಡ. If you live less than that, you will suffer. ನೀನು ಆ ದೇವರ ಮಟ್ಟಕ್ಕಿಂತ ಕಡಿಮೆಯಾಗಿ ಜೀವಿಸ್ತಾ ಇದ್ರೆ ಕಷ್ಟಪಡ್ತೀವಿ. Jesus Christ made you overcome the world. ಯೇಸು ನಿನ್ನನ್ನು ಜಯಶಾಲಿಯಾಗಿ ಲೋಕವನ್ನು ಜಯಿಸಿದಾನೆ. ಆತನು ಜಯಿಸುವಂತೆ ಮಾಡಿದ್ದಾನೆ. What He made you, that only you will live. ನೀನು ದೇವರು ಏನು ಮಾಡಿದಾನೋ ನಿನ್ನನ್ನು ಹಾಗೆ ಆರಿದ್ದಲೇ ಜೀವಿಸು. That's what Bible says. As He is, so we are in this world. ಅದಕ್ಕಾಗಿ ವಾಕ್ಯ ಹೇಳುತ್ತದೆ, ಯೇಸು ಹೀಗೆ ಆತನು ಏನಾಗಿದ್ದಾನೋ ಹಾಗೆಯೇ ನಾವಾಗಿದ್ದೇವೆ. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ.